ಅಭ್ಯಾಸ 12.2ರಲ್ಲಿ ಮೊದಲನೇ ಪ್ರಶ್ನೆ ಏನಿದೆ ಅಂದ್ರೆ ಒಂದು ಅರ್ಧಗೋಳದ ಮೇಲೆ ಒಂದು ಶಂಕುವನ್ನು ಇರಿಸಲು ಅರ್ಧಗೋಳದ ತ್ರಿಜ್ಯ ಎಷ್ಟು ಹೇಳಿ 1 ಸೆಂಟಿಮೀಟರ್. ಅರ್ಧಗೋಳದ ತ್ರಿಜ್ಯ 1 ಸೆಂಟಿಮೀಟರ್ ಆದರೆ ಇದರ ಅರ್ಥ ಶಂಕುವಿನ ತ್ರಿಜ್ಯ ಎಷ್ಟು ಸೆಂಟಿಮೀಟರ್? 1 ಸೆಂಟಿಮೀಟರ್. ಹಾಗಾದ್ರೆ ಅರ್ಧಗೋಳದ ಮೇಲೆ ಒಂದು ಶಂಕುವನ್ನು ಇರಿಸಲಾಗಿದೆ. ನಮ್ಗೆ ಏನು ಕ್ವಶನ್ ಕೇಳಿದ್ರೆ ತ್ರಿಜ್ಯ 1 ಸೆಂಟಿಮೀಟರ್ ಮತ್ತು ಶಂಕುವಿನ ಎತ್ತರ ಮತ್ತು ಅದರ ತ್ರಿಜ್ಯಕ್ಕೆ ಸಮನಾಗಿದೆ. ಅಲ್ಲಿ ತ್ರಿಜ್ಯ ಏನಾದ್ರೂ 1 ಸೆಂಟಿಮೀಟರ್ ಆದ್ರೆ ಎತ್ತರನು ಎಷ್ಟು ಸೆಂಟಿಮೀಟರ್? 1 ಸೆಂಟಿಮೀಟರ್. ಅರ್ಥ ಆಗುತ್ತಲ್ಲ? ರೇಡಿಯಸ್ ಎಷ್ಟಿದೆಲ್ಲ ಹೈಟ್ ಏನೈತೆ ಅಷ್ಟೇ ಐತೆ ಅದ್ರದ್ದು ಶಂಕುವಿನ. ನೆಕ್ಸ್ಟ್ ಕ್ವಶನ್ ಏನು ಕೇಳೋದಂದ್ರೆ ಆ ಒಟ್ಟು ಘನಫಲವನ್ನು ಕಂಡಿಡಿ. ಈ ಘನದ ಒಟ್ಟು ಘನಫಲವನ್ನು ಕಂಡಿಡಿ, ಟೋಟಲ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಮತ್ತೆ ಅದು ಇದರ ಪೈಯಲ್ಲಿ ವ್ಯಕ್ತಪಡಿಸಿ ಇನ್ ಟರ್ಮ್ಸ್ ಆಫ್ ಪೈ. ಅಂದ್ರೆ ಪೈ ಅನ್ನು ನೀವೇನ್ ಮಾಡಬಾರ್ದು ಅಂದ್ರೆ 22/7 ಅಂತ ಬರ್ಕೋಬಾರ್ದು. ಪೈ ಅನ್ನ ಪೈ ಅಂತಾನೆ ಬರ್ಕೋಬೇಕು. ಆನ್ಸರ್ ಒಳಗಟ್ಟು ಪೈ ಇರಬೇಕು. ಕ್ಲಿಯರ್ ಆಗಿದೆ? ಕ್ವಶನ್ ಕ್ಲಿಯರ್ ಆಗಿದೆ? ಅರ್ಧಗೋಳದ ಮೇಲೆ ಶಂಕುವನ್ನು ಇರಿಸಲಾಗಿದೆ. ಅರ್ಧಗೋಳದ ತ್ರಿಜ್ಯ ಎಷ್ಟು ಸೆಂಟಿಮೀಟರ್? 1 ಸೆಂಟಿಮೀಟರ್. ಅರ್ಧಗೋಳದ ತ್ರಿಜ್ಯ 1 ಸೆಂಟಿಮೀಟರ್ ಆದರೆ ಶಂಕುವಿನ ಎತ್ತರನು 1 ಸೆಂಟಿಮೀಟರ್ ಆಗಿದೆ. ಈ ಘನದ ಒಟ್ಟು ಘನಫಲವನ್ನು ಕಂಡಿದೆ. ಯಾವ ರೀತಿ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಇದನ್ನ V1 ಅನ್ನೋಣಪ್ಪ, ಇದಕ್ಕೆ V2 ಅನ್ನೋಣ. ಒಟ್ಟು ಘನಫಲ V is equal to V1 plus V2. ಕ್ಲಿಯರ್ ಆಗಿದೆ? ಎರಡು ಘನಫಲಗಳನ್ನು ಕೂಡಿಸಬೇಕು. V is equal to V1 ಅಂದರೆ ಶಂಕುವಿನ ಘನಫಲ. ಶಂಕುವಿನ ಘನಫಲದ ಸೂತ್ರ ಗೊತ್ತಿದೆ? ಶಂಕುವಿನ ಘನಫಲ 1/3 ಪೈ r²h. ಇದು ಶಂಕುವಿನ ಘನಫಲ ಪ್ಲಸ್ ಅರ್ಧಗೋಳದ ಘನಫಲ ಬರ್ತದೆ. ಅರ್ಧಗೋಳದ ಘನಫಲ ಎಷ್ಟಂದ್ರೆ 2/3 ಪೈ r³. ಎರಡು ಫಾರ್ಮುಲಾಸ್ ನಿಮ್ಗೆ ಗೊತ್ತಿರಬಹುದು. ಅರ್ಥ ಆಗತ್ತೆ? ಮತ್ತೆ ಇನ್ನೊಂದು ಪೈ ಅನ್ನ ಆಸ್ ಅ 22/7 ಅಂತ ಬರಿಬೇಡ್ರಿ, ಯಾಕಂದ್ರೆ ಆನ್ಸರ್ ಇನ್ ಟರ್ಮ್ಸ್ ಆಫ್ ಪೈ ಬೇಕು. ನಮಗೆ ಪೈ ಒಳಗನ ಬೇಕು ಆನ್ಸರ್. ಹಾಗಾದ್ರೆ ಇನ್ ಟರ್ಮ್ಸ್ ಆಫ್ ಪೈ ಬೇಕಂದ್ರೆ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು? V is equal to ಇದರ ಮ್ಯಾಕ್ಸಿಮಮ್ ಏನು ಕಾಮನ್ ತೆಗಿಯೋಕೆ ಕಾಮನ್ ತೆಗಿರೋದು. ಕಾಮನ್ ತೆಗಿಯೋಕೆ ಬರ್ತದೆ ಅಂತ 1/3 ಐತಿ, 1/3 ಐತಿ, ಪೈ ಐತಿ, ಪೈ ಐತಿ, r² ಐತಿ, r² ಐತಿ, ಕಾಮನ್ ತೆಗಿರಿ. ಸುದ್ದಿ ಏನು ಬರ್ತಿದೆ ಅಂದ್ರೆ 1/3 ಪೈ r² ಕಾಮನ್ ತೆಗೆದ್ಬಿಡು. ಯಾಕಂದ್ರೆ ಇದ್ರಾಗ 1/3 ಪೈ r² ಐತಿ, ಇದ್ರಾಗ 1/3 ಪೈ r² ಐತಿ, ಕಾಮನ್ ತೆಗಿರಿ. 1/3 ಪೈ r² ತೆಗೆದ್ಬಿಟ್ರೆ ಇಲ್ಲಿ ಎಷ್ಟು ಉಳಿತೈತಿ? h. ಇಲ್ಲಿ 1/3 ಪೈ r² ತೆಗೆದ್ರೆ ಒಂದು 2 ಉಳಿತೈತಪ್ಪ. ಪೈ r² ಒಳಗೆ ಕ್ಯೂಬ್ ಒಳಗೆ r² ತೆಗೆದ್ರೆ ಎಷ್ಟು ಉಳಿತೈತಿ? ಒಂದು r. ಕಾಮನ್ ತೆಗೆದಿದ್ದು ಗೊತ್ತಾಗಿಲ್ಲ ಅಂದ್ರೆ ಮಲ್ಟಿಪ್ಲೈ ಮಾಡ್ರಿ. 1/3 ಪೈ r² ಇಂಟು h, 1/3 ಪೈ r² h, 1/3 ಪೈ r² ಇಂಟು 2r, 2/3 ಪೈ r². ಮಲ್ಟಿಪ್ಲೈ ಮಾಡಿದ್ರೆ ಅಷ್ಟೇ ಬರುತ್ತೆ. ಮತ್ತೆ ಇನ್ನೊಂದು r ಅಂದ್ರೆ 1 ಸೆಂಟಿಮೀಟರ್, h ಅಂದ್ರೆ 1 ಸೆಂಟಿಮೀಟರ್. r ಇದ್ದಲ್ಲಿ 1 ಹಚ್ಚಿ, h ಇದ್ದಲ್ಲಿ 1 ಹಚ್ಚಿ ಆನ್ಸರ್ ಅನ್ನ ಫೈಂಡ್ ಔಟ್ ಮಾಡಿ. V is equal to 1/3 ಪೈ ಅಂದರೆ ಪೈ, r² ಅಂದ್ರೆ 1². ಅರ್ಥ ಆಗತ್ತಲ್ಲ? 1/3 ಪೈ r² ಅಂದ್ರೆ 1² ಬ್ರಾಕೆಟ್ ಸ್ಟಾರ್ಟ್. h ಅಂದ್ರೆ 1 ಪ್ಲಸ್ 2 ಇಂಟು r ಅಂದ್ರೆ 1. ತಮ್ಮ h ಅಂದ್ರೆ 1, r ಅಂದ್ರೆ 1. 2 ಇಂಟು r ಇದಕ್ಕೆ 2 ಇಂಟು ಬ್ರಾಕೆಟ್ ಆಫ್ 1. ಇದು ತಿಳಿಯಿಲ್ಲ, ಈ ರೀತಿ ಮಲ್ಟಿಪ್ಲೈ ಮಾಡಬೇಕು. V is equal to ಅರ್ಥ ಆಗತ್ತಲ್ಲ? 1/3 ಪೈ 1² ಅಂದ್ರೆ ಎಷ್ಟು? 1. ಪೈ 1 ಪೈ. ಆ 1 ಅನ್ನ ಬರೆಯುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ 1/3 ಇಂಟು ಪೈ ಒಂದೇ ಎಷ್ಟು? 1/3 ಪೈ. ಅರ್ಥ ಆಗತ್ತಲ್ಲ? 1² ಅಂದ್ರೆ 1, ಅಷ್ಟೇ ಒಂದೇ ಅಷ್ಟು. ಈ ಬ್ರಾಕೆಟ್ ಒಳಗೆ ಸಾಲ್ವ್ ಮಾಡಿ. ಬ್ರಾಕೆಟ್ ಒಳಗೆ ಏನಾಗುತ್ತೆ ಅಂದ್ರೆ 2 ಒಂದೇ 2, ಇದು ಟೋಟಲ್ 2. 2ಕ್ಕೆ ಪ್ಲಸ್ 1 ಮಾಡ್ರಿ ಎಷ್ಟು? 3 ಆಗುತ್ತೆ. ಬ್ರಾಕೆಟ್ ಒಳಗೆ 3 ಬರ್ತದೆ. ಹಾಗಾದ್ರೆ 2 ಒಂದೇ 2, 2ಕ್ಕೆ 1 ಕೂಡಿಸಿದ್ರೆ 3, ಮತ್ತೆ ಇಲ್ಲಿ ಕೆಳಗೊಂದು 3, ಈ 3 ಏನಾಗುತ್ತೆ? ಕ್ಯಾನ್ಸಲ್ ಆಗಿ V is equal to ಪೈ ಇಂಟು 1, ದಟ್ ಇಸ್ ಪೈ ಅಲ್ಲ? ಪೈ ಒಂದೇ ಪೈ. ಸೆಂಟಿಮೀಟರ್ ಇದ್ರೆ ಮಾಡಬೇಕು ಸೆಂಟಿಮೀಟರ್ ಕ್ಯೂಬ್. ಆನ್ಸರ್ ಕ್ಲಿಯರ್ ಆಗಿತ್ತಲ್ಲ? ಬರ್ಬೇಕು. ಎರಡನೇ ಪ್ರಶ್ನೆ ಏನಿದೆ ಅಂದ್ರೆ ಒಬ್ಬಳು ಇಂಜಿನಿಯರ್ ವಿದ್ಯಾರ್ಥಿನಿ ಏನ್ ಮಾಡ್ತಾಳೆ ಅಂದ್ರೆ ಅವಳು ತೆಳುವಾದ ಅಲ್ಯೂಮಿನಿಯಂ ಹಾಳೆಯಿಂದ ಸಿಲಿಂಡರ್ನ ಎರಡೂ ಭಾಗಗಳಲ್ಲಿ, ಇದೊಂದು ನಡುವೆ ಏನಿದೆ ಅಂದ್ರೆ ಮಿಡಲ್ ಸಿಲಿಂಡರ್ ಐತಾ, ಸಿಲಿಂಡರ್ನ ಎರಡೂ ವೃತ್ತ ಪಾದಗಳಲ್ಲಿ ಈ ಕಡೆ ಒಂದು ಶಂಕು ಮತ್ತು ಆ ಕಡೆ ಒಂದು ಶಂಕುವನ್ನು ಜೋಡಿಸುತ್ತಾಳೆ. ನಡುಕ ಸಿಲಿಂಡರ್, ಆ ಕಡೆ ಶಂಕು, ಈ ಕಡೆ ಶಂಕು. ಮತ್ತೆ ಈ ವೃತ್ತಾಕಾರದ ಪಾದ ಐತಲ್ಲ, ಇದು ಅದರ ವ್ಯಾಸ ಕೊಟ್ಟ ವ್ಯಾಸ ಎಷ್ಟು ಹೇಳಿ? 3 ಸೆಂಟಿಮೀಟರ್. ಅಲ್ಪ ವ್ಯಾಸ ಏನಾದ್ರೂ 3 ಸೆಂಟಿಮೀಟರ್ ಆದ್ರೆ ತ್ರಿಜ್ಯ ಎಷ್ಟಾಗುತ್ತದೆ? 3/2 ಸೆಂಟಿಮೀಟರ್. ಅರ್ಥ ಆಗತ್ತಲ್ಲ? ವ್ಯಾಸ 3 ಸೆಂಟಿಮೀಟರ್ ಆದ್ರೆ ತ್ರಿಜ್ಯ 3/2 ಸೆಂಟಿಮೀಟರ್. ಮತ್ತು ಈ ಮಾದರಿಯ ಒಟ್ಟಾರೆ ಉದ್ದ ಟೋಟಲ್ ಈ ಪಾಯಿಂಟ್ ಇಂದ ಹಿಡಿದು ಈ ಪಾಯಿಂಟ್ ಟೋಟಲ್ ಒಟ್ಟಾರೆ ಉದ್ದ ಎಷ್ಟು ಸೆಂಟಿಮೀಟರ್ ಇರ್ತದೆ? 12 ಸೆಂಟಿಮೀಟರ್.
ಮತ್ತೆ ನಮಗೆ ಇನ್ನೊಂದು ಏನು ಕೊಟ್ಟಾರ ಅಂದ್ರೆ ಶಂಕುಂದ ಅಷ್ಟೇ ಎತ್ತರ ಕೊಟ್ಟಾರ. ಇದೊಂದು ಶಂಕು ಇದ್ದಂತ ತಿಳ್ಕೊಪ್ಪ. ಇದು ಎತ್ತರ ಇಲ್ಲಿಂದ ಹಿಡಿದು ಇಲ್ಲಿ ಮಟ ಎಷ್ಟು ಸೆಂಟಿಮೀಟರ್? 2 ಸೆಂಟಿಮೀಟರ್. ಇದು ಎತ್ತರ 2 ಸೆಂಟಿಮೀಟರ್ ಅಂತಂದ್ರೆ ಈ ಎತ್ತರ ಎಷ್ಟು ಸೆಂಟಿಮೀಟರ್? 2 ಸೆಂಟಿಮೀಟರ್ ಅಲ್ಪ. ಶಂಕು ಇದ್ದಂತ ತಿಳ್ಕೊ. ಶಂಕುವಿನ ಎತ್ತರ ಎಷ್ಟು ಸೆಂಟಿಮೀಟರ್? 2 ಸೆಂಟಿಮೀಟರ್. ಮತ್ತು ತ್ರಿಜ್ಯ ಎಷ್ಟು? 3/2 ಸೆಂಟಿಮೀಟರ್. ಅರ್ಥ ಆಗುತ್ತಲ್ಲ? ತ್ರಿಜ್ಯ 3/2 ಸೆಂಟಿಮೀಟರ್, ಎತ್ತರ 2 ಸೆಂಟಿಮೀಟರ್. ಮತ್ತೆ ಇಲ್ಲಿ ಶಂಕು ಅಷ್ಟೇ ಇಲ್ಲ, ಮತ್ತೇನೈತಿ? ಸಿಲಿಂಡರ್ ಒಂದು ಐತಲ್ಲ, ಐತಿ ಇಲ್ಪ? ಸಿಲಿಂಡರ್ ಒಂದು ಐತಿ. ಹಾಗಾದ್ರೆ ನಾವೇನ್ ಮಾಡಬೇಕು? ಸಿಲಿಂಡರ್ದು ಒಂದು ಅಳತೆಗಳನ್ನು ಕಂಡುಹಿಡಿಯಬೇಕು. ಸಿಲಿಂಡರ್ದ ಅಳತೆ. ಸಿಲಿಂಡರ್ದ ನಿಮ್ಗೆ ರೇಡಿಯಸ್ ಫಿಕ್ಸ್ ಗೊತ್ತೈತಿ ಎಷ್ಟು? R = 3/2. ಯಾಕೆ? ಇಬ್ಬರು ತ್ರಿಜ್ಯ ಏನಿರ್ತೈತಿ? ಸೇಮ್ ಇರ್ತೈತಿ. ಶಂಕುವಿನ ತ್ರಿಜ್ಯ 3/2 ಅಂದ್ರೆ ಇದು ಸಿಲಿಂಡರ್ನ ತ್ರಿಜ್ಯನು 3/2. ಬಟ್ ಇದು ಸಿಲಿಂಡರ್ನ ಹೈಟ್ ಕಂಡು ಹಿಡಿಬೇಕಲ್ಲ. ಇದನ್ನ ಯಾವ ರೀತಿ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಇಲ್ಲಿಂದ ಹಿಡಿದು ಇಲ್ಲಿ ಮಟ್ಟ ಟೋಟಲ್ ಎಷ್ಟು? 12 ಇದ್ದಾಗ 12 ಒಳಗ ಈ ಕಡೆದ್ದು ಶಂಕುವಿಂದು 2 ತೆಗಿ 10 ಆತು. ಮತ್ತೆ ಆ ಕಡೆದು 2 ತೆಗಿ 8 ಆತು. ಅಂದ್ರೆ ಮಿಡಲ್ ಎಷ್ಟು ಇರ್ತದೆ? ಲೆಂತ್ 8 ಸೆಂಟಿಮೀಟರ್. ಇದು 8 ಸೆಂಟಿಮೀಟರ್ ಅನ್ನೋದು ಹೈಟ್. ಇದು ಯಾರ್ದು? ಸಿಲಿಂಡರ್. ಹಂಗಂದ್ರೆ ಇದು 8. ಅರ್ಥ ಆಗತ್ತಲ್ಲ? 8 2 10 10 2 ಟೋಟಲ್ 12. ಫೀಲ್ ಬರೋದ? ಈ ರೀತಿ ನೀವು ಏನು ಮಾಡಬೇಕು? ಸಿಲಿಂಡರ್ ಹೈಟ್ ಫೈಂಡ್ ಔಟ್ ಮಾಡಬೇಕು. ಈಗ ಏನು ಮಾಡಬೇಕು ಅಂದ್ರೆ ಒಟ್ಟು ಇದರ ಘನಫಲವನ್ನು ಕಂಡುಹಿಡಿಯಬೇಕು. ನಾವು ಘನಫಲ ಕಂಡುಹಿಡಿ ಅಂದಿಲ್ಲ. ಇದರಲ್ಲಿ ಒಟ್ಟು ಗಾಳಿ ಎಷ್ಟಿದೆ ಅಂದ್ರೆ, ಒಟ್ಟು ಗಾಳಿ ಎಷ್ಟಿದೆ ಅಂದ್ರೆ ಒಂದು, ಒಟ್ಟು ನೀರು ಎಷ್ಟಿದೆ ಅಂದ್ರೆ ಒಂದು. ಅರ್ಥ ಆಗೋದಲ್ಲ? ಅದು ಘನಫಲದ ಕ್ವಶನ್ ಅದು. ಹಾಗಾದ್ರೆ ನಾವು ಯಾವ ರೀತಿ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಶಂಕುವಿನ ಘನಫಲ V1 ಅನ್ನೋದು, ಸಿಲಿಂಡರ್ನ ಘನಫಲ ಏನನ್ನೋದು V2 ಅನ್ನೋದು. ಹಾಗಾದ್ರೆ V ಅಂದ್ರೆ ಒಟ್ಟು ಘನಫಲ. V = 2 times of V1 plus V2. ಹಿಂಗೆ ಯಾಕೆ ಬರ್ತದೆ ಗೊತ್ತಾಗಿದೆ? 2 ಪಟ್ಟು V1. ಯಾಕೆ 2 ಪಟ್ಟು V1 ಹೇಳ್ರಿ? V1 ಅಂದ್ರೆ ಶಂಕುನ. ಶಂಕು ಎಷ್ಟದು? 2. ಅದಕ್ಕೆ 2 ಶಂಕು ಪ್ಲಸ್ 1 ಏನು? ಸಿಲಿಂಡರ್. ಫೀಲ್ ಬರೋದಿದೆ? ಈ ರೀತಿ ನೀವೇನು ಮಾಡ್ಕೊಂಡ್ರೆ ಇದನ್ನು ಬರ್ಕೋಬೇಕು. V = 2 times of ಶಂಕು. ಶಂಕುವಿನ ಘನಫಲದ ಸೂತ್ರ 1/3 pi r² h. ತಿಳಿತಲ್ಲಪ್ಪ? h ಅಂದಾಗ ಸ್ವಲ್ಪ ಲಕ್ಷ ಇರಲಿ. ಒಂದನೇದ್ದು ಯಾರ್ದು? ಶಂಕು ಅಲ್ಲ? ಅವಾಗ ಶಂಕುವಿಂದ ಎತ್ತರ ಹಾಕ್ಬೇಕು. ಎರಡನೇದು V2 ಅಂದ್ರೆ ಏನು? ಸಿಲಿಂಡರ್. ಅವನ ಹೈಟ್ ಅಂದಾಗ ಮತ್ತೆ ಅವನ ಅರ್ಥ ಆಗುತ್ತಲ್ಲ? ಯಾಕಂದ್ರೆ ಇಲ್ಲಿ ನಾನು ರೇಡಿಯಸ್ ಸೇಮ್ ಅದ ಬಟ್ ಹೈಟ್ ಬೇರೆ ಬೇರೆ ಅದಪ್ಪ. ಇವನ್ ಹೈಟ್ 2 ಆದ್ರೆ ಇವನ್ ಹೈಟ್ ಎಷ್ಟು? 8. ಅರ್ಥ ಆಗುತ್ತಲ್ಲ? 2 V ಇಂಟು V1 ಅಂದ್ರೆ ಏನು? ಶಂಕುವಿನ ಘನಫಲ 1/3 pi r² h ಪ್ಲಸ್ V2 ಅಂದ್ರೆ ಸಿಲಿಂಡರ್ನ ಘನಫಲ pi r² h. ಬೇಕಂದ್ರೆ ನೀವು ಇದಕ್ಕೆ H1 ಅಂದ್ರೆ ಇದಕ್ಕೇನಂದ್ರೆ H2 ಅಂದ್ರೆ ಕನ್ಫ್ಯೂಷನ್ ಆಗ್ಬಾರ್ದು. ಯಾಕೆ H1 ಅಂದ್ರೆ ಶಂಕುಗೆ ಸಂಬಂಧಪಟ್ಟೈತಿ, H2 ಅಂದ್ರೆ ಸಿಲಿಂಡರ್ಗೆ ಸಂಬಂಧಪಟ್ಟ. ಅರ್ಥ ಆಗುತ್ತಲ್ಲ? ಹೈಟ್ ಸೇಮ್ ಇಲ್ಲ, ಹೈಟ್ ಬೇರೆ ಬೇರೆ ಅದು. ವ್ಯಾಲ್ಯೂಸ್ಗಳನ್ನು ಹಾಕಿರಪ್ಪ. V = ಪೈ ಅನ್ನ 22/7 ತಗೋಬೇಕು. ಯಾಕಂದ್ರೆ ಪೈ ವ್ಯಾಲ್ಯೂ ಏನು 3.14 ತಗೊಂಡಿಲ್ಲವ, ಅದಕ್ಕೆ ನಾ ಪೈ ಅನ್ನ 22/7 ತಗೊಂತೀನಿ. 2 × 1/3 × ಪೈ ಅಂದ್ರೆ ಎಷ್ಟು? 22/7. ರೇಡಿಯಸ್ 3/2 ಅಲ್ಲ? ಸ್ಕ್ವೇರ್ ಅದಲ್ಲ? ಎಷ್ಟು ಸರಿ? 2 ಸರಿ. 3/2 × 3/2. ಕ್ಲಿಯರ್ ಆಗಿದೆ ನಾ ಹೇಳಿದ್ದು? ಏನಾಗತ್ತೆ ಅಂದ್ರೆ 2 1/3 ಪೈ ಅಂದ್ರೆ 22/7 r ಅಂದ್ರೆ 3/2 ಸ್ಕ್ವೇರ್ ಮಾಡಿದೆ. 2 ಸರಿ ಬರ್ಕೊಂಡೆ. H1 ಅಂದ್ರೆ ಶಂಕುವಿನ ಎತ್ತರ. ಶಂಕುವಿನ ಎತ್ತರ ಎಷ್ಟು? 2 ಅಲ್ಲಪ್ಪ? ಶಂಕುವಿನ ಎತ್ತರ ಎಷ್ಟು? 2. ಇದು ಯಾರ್ದಾತಿದು? 2 ಶಂಕುಂದು. ಫೀಲ್ ಬರೋದಿದೆ? ಈಗ ನೆಕ್ಸ್ಟ್ ಬರೀ ಒಂದ ಸಿಲಿಂಡರ್. ಸಿಲಿಂಡರ್ ಅಂದ್ರೆ ಪೈ ಅಂದ್ರೆ ಎಷ್ಟು? 22/7. ರೇಡಿಯಸ್ 3/2 × 3/2. ಕ್ಲಿಯರ್ ಆಗಿದೆ? ಸ್ಕ್ವೇರ್ ಇತ್ತಲ್ಲಪ್ಪ? r² 3/2 × 3/2. H2 ಅಂದ್ರೆ ಇವನು ಅಲ್ಲಪ್ಪ? 8. ಎಲ್ಲಿ ಎತ್ತರ 8 ಸೆಂಟಿಮೀಟರ್ ಹಾಕ್ಬೇಕು, ಎಲ್ಲಿ ಎತ್ತರ 2 ಸೆಂಟಿಮೀಟರ್ ಹಾಕ್ಬೇಕು ಅನ್ನೋದು ಗೊತ್ತಿರಬೇಕು. ಫೀಲ್ ಬರೋದಲ್ಲ? ನೀವು ಅಲ್ಲಿ ಏನಾರು ಎಕ್ಸ್ಚೇಂಜ್ ಮಾಡಿದ್ವಿ ಆನ್ಸರ್ ಪೂರ್ತಿ ತಪ್ಪು ಬಂದ್ಬಿಡು. ಏನೇನು ಕ್ಯಾನ್ಸಲೇಷನ್ ಆಗ್ತಾವೆ ನೋಡ್ರಿ. 3 ಕ್ಯಾನ್ಸಲೇಷನ್ ಆಗುತ್ತೆ, 2 ಕ್ಯಾನ್ಸಲ್ ಆಗುತ್ತೆ, ಮತ್ತೆ ಇಲ್ಲೊಂದು 2 ಆಗುತ್ತಾ? ಅರ್ಥ ಆಗುತ್ತಾ ಏನೇನು ಕ್ಯಾನ್ಸಲೇಷನ್ ಆಗಿದೆ ಅನ್ನೋದು? ಈ ಕಡೆ ಬಂದ್ರೆ 2 ಒಂದೇ 2 ಹಾಕ್ಲಿ, 2 ಒಂದೇ 2 ಫೀಲ್ ಬರ್ತಾ? ನೆಕ್ಸ್ಟ್ ಏನಾಗುತ್ತೆ ನೋಡ್ರಪ್ಪ. V = ಇಲ್ಲೇ 22 ಐತಪ್ಪ, 3 ಐತಿ. 22 ಮೂರಲೆ 66. ಛೇದದಲ್ಲಿ ಎಷ್ಟೈತಿ? 7. 22 ಮೂರಲೆ 66 ಬುಡಕ್ಕೆ 7. ಮತ್ತು ಇಲ್ಲಿ ಪ್ಲಸ್ ಇಲ್ಲೇ 3 ಮೂರಲೆ 9 9 7 18. 18 × 22
18 × 22 18 36 396 ಚೆಕ್ ಮಾಡ್ರಿ. 3 3 9 9 18 18 96 96 ಚೆಕ್ ಮಾಡ್ರಿ ಒಂದ್ಸರಿ. ಕರೆಕ್ಟ್ ಇದೆ 396. ಹಾಗಾದ್ರೆ ಏನು 396? 22 × 3 × 3 × 2 396. ಛೇದದಲ್ಲಿ ಎಷ್ಟೈತಿ? 7. ನೀವು ಈ ರೀತಿ ಇದ್ದಾಗ ಏನ್ ಮಾಡ್ತೀರ ಅಂದ್ರೆ ಛೇದಗಳ ಸಮ ಅದಾವ. ಛೇದಗಳ ಸಮ ಇದ್ದಾಗ LCM ತೆಗಿತೀರಾ? ಇಲ್ಲ, ಡೈರೆಕ್ಟ್ 1/7 ಬರ್ತೀರಿ. 1/7 ಬರ್ಸ್ಬಿಡೋಣ. 1/7 ಬರೀನು. ಯಾರ್ಯಾರನ್ನ ಸೇರ್ಸೋಣ ಹೇಳ್ರಿ? 66 + 396 66 12 ಕೈಲ ಬಂತು 1 ಎಷ್ಟಾಗಪ್ಪ? 452 462 ಡಿವೈಡೆಡ್ ಬೈ ಎಷ್ಟು? 7. ಈಗ ಆನ್ಸರ್ ಭಿನ್ನ ರಾಶಿ ಒಳಗೈತೋ ದಶಮಾಂಶದಾಗೈತೋ ಅಂತ ಚೆಕ್ ಮಾಡಿ. ಅದ್ರಾಗ ಆನ್ಸರ್ ಎಷ್ಟೈತಿ? 66 ಐತಾ? ಇದು ಕಟ್ತಾ ಹೋಗುತ್ತೆ ನೋಡ್ರಿ. 7 6 ಎಷ್ಟು? 42 42 ಎಷ್ಟು ಉಳಿತು? 4 ಉಳಿತು. 7 6 42 ಕಟ್ತಾ ಹೋಗುತ್ತಪ್ಪ. ಕಟ್ತಾ ಹೋಗಿ ಎಷ್ಟು ನೋಡ್ರಿ? 66 ಸೆಂಟಿಮೀಟರ್ ಇದ್ರೆ ಸೆಂಟಿಮೀಟರ್ ಕ್ಯೂಬ್. ಕ್ಲಿಯರ್ ಆಗೈತಾ? ಈ ರೀತಿ ನೀವೇನ್ ಮಾಡ್ಬೇಕಂದ್ರೆ 2 ಶಂಕು ಮತ್ತು 1 ಸಿಲಿಂಡರ್ ಅನ್ನ ಫಾರ್ಮುಲಾ ಬರ್ಕೊಂಡು ಆಡ್ ಮಾಡಿದ್ರೆ ನಿಮ್ಗೆ ಒಟ್ಟು ಘನಫಲ ಏನಾಗುತ್ತೆ? ಸಿಗುತ್ತೆ. ಕ್ಲಿಯರ್ ಆಗೈತಿ? ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಮೂರನೇ ಪ್ರಶ್ನೆ ಏನಿದೆ ಅಂದ್ರೆ ಒಂದು ಗುಲಾಬ್ ಜಾಮೂನಿನ ಅದರ ಟೋಟಲ್ ಘನಫಲದ 30% ಅಷ್ಟು ಅದ್ರದ್ದು ಪಾಕ ಇರ್ತದೆ. ಅಂದ್ರೆ ಒಂದು ಗುಲಾಬ್ ಜಾಮೂನ್ ಎಷ್ಟಿರ್ತದಲ್ಲ ಆ ಗುಲಾಬ್ ಜಾಮೂನ್ ಮಲ್ಟಿಪ್ಲೈ 30% ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ ಅಂದ್ರೆ ಆ ಗುಲಾಬ್ ಜಾಮೂನ್ ಒಳಗಿರುವಂತಹ ಪಾಕ ಸಿಗುತ್ತೆ. ಈಗ ಆ ಗುಲಾಬ್ ಜಾಮೂನಿನ ಅಳತೆಗಳನ್ನ ಕೊಟ್ಟಣ. ಈ ಗುಲಾಬ್ ಜಾಮೂನಿನ ಒಟ್ಟಾರೆ ಉದ್ದ ಎಷ್ಟು ಸೆಂಟಿಮೀಟರ್? 5 ಸೆಂಟಿಮೀಟರ್. ಈ ಟೋಟಲ್ 5 ಸೆಂಟಿಮೀಟರ್ ನಲ್ಲಿ ಮಧ್ಯದಲ್ಲಿ ಏನ್ ಬರ್ತಂದ್ರೆ ಒಂದು ಸಿಲಿಂಡರ್ ಬರ್ತದೆ. ಎಡಭಾಗದಲ್ಲಿ ಒಂದು ಅರ್ಧಗೋಳ, ಬಲಭಾಗದಲ್ಲಿ ಒಂದು ಅರ್ಧಗೋಳ, ಆ ಕಡೆ ಈ ಕಡೆ ಅರ್ಧಗೋಳ, ಮಧ್ಯದಲ್ಲಿ ಸಿಲಿಂಡರ್. ಒಟ್ಟಾರೆ ಉದ್ದ ಎಷ್ಟು ಸೆಂಟಿಮೀಟರ್? 5 ಸೆಂಟಿಮೀಟರ್. ಮತ್ತೆ ಏನ್ ಕೊಟ್ಟಾರ ಅಂದ್ರೆ ಈ ಅರ್ಧಗೋಳದ ವ್ಯಾಸ ಕೊಟ್ಟಾರ. ವ್ಯಾಸ ಎಷ್ಟಿದೆ? 2.8. ವ್ಯಾಸ 2.8 ಅಂದ್ರೆ ತ್ರಿಜ್ಯದ ಅರ್ಥ ಎಷ್ಟಿದೆ ಅಂದ್ರೆ 1.4 ಸೆಂಟಿಮೀಟರ್. ಹಾಗಾದ್ರೆ ತ್ರಿಜ್ಯ ಅಂದ್ರೆ ಏನು? ಕೇಂದ್ರ ಬಿಂದುವಿನಿಂದ ವೃತ್ತದ ಮೇಲಿನ ಬಿಂದುಗಳಿಗೆ ತ್ರಿಜ್ಯ ಅಂತ ಹೇಳ್ತೀವಿ. ಈ ಕಡೆ ಈ ಕಡೆ ಎಷ್ಟು? 1.4. ಈ ಕಡೆಯಿಂದ ಈ ಕಡೆ ಎಷ್ಟು? 1.4. ಹಾಗಾದ್ರೆ ಈ ಕಡೆ 1.4 ಹೊತ್ತು, ಆ ಕಡೆ 1.4 ಹೊತ್ತು, ಸುದ್ದ 2.8 ಹೋಗಲ್ಲ. ಹಾಗಾದ್ರೆ 5ರಲ್ಲಿ 2.8 ಕಳೆದ್ರೆ ಎಷ್ಟು ಆಗ್ತದೆ? ಸಿಲಿಂಡರ್ ಹೈಟ್ 2.2 ಆಗುತ್ತೆ. ಗೊತ್ತಾಗಿಲ್ಲ ಅಂದ್ರೆ 5ರೊಳಗ 5.0 2.8 ಕಳೆದ್ರೆ 10 ಕಳೆದ್ರೆ ಎಷ್ಟು? 5 ಕಳೆದ್ರೆ ಎಷ್ಟು? 2.2. ತಿಳಿದಲ್ಲ? 2.2 + 1.4 3.6. 3.6 + 1.4 ಸುದೇಶ ಆಯ್ತು 5. ಯಾಕಂದ್ರೆ ನಮಗೆ ಸಿಲಿಂಡರ್ದ ಎತ್ತರ ಬೇಕಲ್ಲ. ಸಿಲಿಂಡರ್ದ ಎತ್ತರ ಎಷ್ಟು? 2.2 ಮತ್ತೆ ತ್ರಿಜ್ಯ ಎಷ್ಟು? 1.4. ಹೌದಾ? ಈಗ ಒಂದು ಬಾಕ್ಸ್ ಒಳಗೆ ಏನಂತಂದ್ರೆ ಇಂಥವು 45 ಗುಲಾಬ್ ಜಾಮೂನ್ ಅದಾವ. ಎಷ್ಟು ಗುಲಾಬ್ ಜಾಮೂನ್ ಅದಾವ? 45 ಗುಲಾಬ್ ಜಾಮೂನ್ ಅದಾವ. ಅಂದ್ರೆ ಒಟ್ಟಾರೆ ಗುಲಾಬ್ ಜಾಮೂನಿನ ಘನಫಲ ಕಂಡುಹಿಡಿಬೇಕು ನಾವು. ಹೆಂಗ್ ಕಂಡುಹಿಡಿಬೇಕಂದ್ರೆ ಒಂದರದ ಕಂಡು ಹಿಡಿದು ಅದಕ್ಕೆ ಮಲ್ಟಿಪ್ಲೈ ಬೈ ಎಷ್ಟು ಮಾಡ್ಬೇಕು? 45. ಯಾಕೆ ಗುಲಾಬ್ ಜಾಮೂನ್ ಎಷ್ಟು ಅದಾವ? 45. ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಮಲ್ಟಿಪ್ಲೈ ಬೈ 45. ಯಾರು 45 ಮಲ್ಟಿಪ್ಲೈ ಮಾಡ್ಬೇಕಂದ್ರೆ ಒಂದು ಗುಲಾಬ್ ಜಾಮೂನಿನ ಘನಫಲ. ಒಂದು ಗುಲಾಬ್ ಜಾಮೂನಲ್ಲಿ ಯಾರ್ಯಾರು ಅಂದ್ರೆ ಒಂದೇದು ಸಿಲಿಂಡರ್ ಐತೆ. ಏನೈತಿ? ಸಿಲಿಂಡರ್ ಪ್ಲಸ್ ಒಂದು ಗೋಳ ಐತಿ. ಇದರ ಗೋಳ ಏನೈತಪ್ಪ ನಿಮ್ಗೆ ಕಾಣ್ತಾರೆ? ಗೋಳ ಐತಿ. ಒಂದು ಅರ್ಧಗೋಳ, ಇದೊಂದು ಅರ್ಧಗೋಳ, ಅರ್ಧಗೋಳ ಸೇರಿಸಿದ್ರೆ ಗೋಳ. ಅರ್ಥ ಆಗತ್ತಲ್ಲ? 2 ಟೈಮ್ಸ್ ಆಫ್ ಅರ್ಧಗೋಳ ಮಾಡೋ ಬದ್ಲಿ 2 ಟೈಮ್ಸ್ ಆಫ್ ಹೆಮಿಸ್ಫಿಯರ್ ಮಾಡಬೇಕು. ಸ್ಪಿಯರ್ ತಗೊಳ್ಬೇಕು. ಅರ್ಥ ಆಗತ್ತೆ? ಒಂದು ಸ್ಪಿಯರ್ ಒಂದು ಸಿಲಿಂಡರ್ ಅವ್ನ ಇದ್ರದ್ದು ಘನಫಲ ಕಂಡಿಡ್ದು ಅದಕ್ಕೆ ಎಷ್ಟು ಗುಣಿಸ್ಬೇಕು? ಬಂದು ತರ್ಕ 45 ಗುಣಿಸಿದ್ರೆ ನಮಗೆ ಏನಾಗುತ್ತೆ? ಒಟ್ಟು ಗುಲಾಬ್ ಜಾಮೂನಿನ ಘನಫಲ ಏನಾಗುತ್ತೆ? ಸಿಗುತ್ತೆ. ಒಟ್ಟು ಗುಲಾಬ್ ಜಾಮೂನಿನ ಘನಫಲ ಸಿಕ್ತಂದ್ರೆ ಅದರೊಳಗಿರುವಂತಹ ಪಾಕವನ್ನು ನಾವು ಕಂಡುಹಿಡಿಬಹುದು. ಯಾಕಂದ್ರೆ ಗುಲಾಬ್ ಜಾಮೂನಿನ ಘನಫಲದ 30% ಪಾಕ ಇರ್ತೈತೆ. ಫಸ್ಟ್ ಅಟ್ಲೀಸ್ಟ್ ನಾವು ಏನು ಕಂಡುಹಿಡಿದು ಒಟ್ಟು ಗುಲಾಬ್ ಜಾಮೂನಿನ ಘನಫಲ. ಇದು ಬರ್ದಿದ್ದು ಗೊತ್ತಾಗಿದೆ? ಸಿಲಿಂಡರ್, ಆ ಕಡೆ ಅರ್ಧಗೋಳ, ಈ ಕಡೆ ಅರ್ಧಗೋಳ, ಒಂದು ಗೋಳ, ಸಿಲಿಂಡರ್ ಪ್ಲಸ್ ಗೋಳ, ಒಂದು ಗುಲಾಬ್ ಜಾಮೂನು ಅಂತ ಎಷ್ಟು? 45. ಅದಕ್ಕೆ ಇಂಟು 45. ತಿಳಿತ? ಯಾವ ರೀತಿ ಫಾರ್ಮುಲಾಸ್ ಬರೀಬೇಕು ನೋಡ್ರಿ. 45 ಇಂಟು ಸಿಲಿಂಡರ್ನ ಘನಫಲದ ಸೂತ್ರ ಪೈ r² h. ಘನಫಲದ ಸೂತ್ರ ಗೊತ್ತಿರಬೇಕು. ಪ್ಲಸ್ ಗೋಳದ ಘನಫಲ 4/3 ಪೈ r³
4/3 ಪೈ ಆರ್ ಗೋಳದ ಘನಫಲ ಅಥವಾ ನಿಮ್ಗೆ ಗೋಳ ಬರಂಗಿಲ್ಲ 2 ಇಂಟು ಅರ್ಧ ಗೋಳ ಹಾಕ್ಬೇಕು ಆವಾಗ ಇಷ್ಟ ಬರ್ತದೆ. ಇದು ತಿಳಿಲ್ಲ. ನೆಕ್ಸ್ಟ್ ಸಾಲ್ವ್ ಮಾಡೋಣ. 45 ಪೈ ಅನ್ನ ಎಷ್ಟನೇ ಕ್ವಶನ್? ಮೂರನೇ ಕ್ವಶನ್. ಪೈ ಅನ್ನ ಏನು ಕೊಟ್ಟಿಲ್ಲ, ಅದಕ್ಕೆ ಪೈ ಅನ್ನ ನಾವೇನ್ ಮಾಡಬೇಕು? 22 ಡಿವೈಡೆಡ್ ಬೈ 7. ಪೈ ಅನ್ನ ಆಸ್ 22 ಡಿವೈಡೆಡ್ ಬೈ 7 ತಗೊಳ್ಳೋಣ. ರೇಡಿಯಸ್ ಎಷ್ಟಿಪ್ಪ? 1.4 ಸ್ಕ್ವೇರ್ ಇದಲ್ಲ 1.4 ಇಂಟು 1.4. ಹೈಟ್ ಯಾವ್ದು? ಸಿಲಿಂಡರ್ ಹೈಟ್ ಎಷ್ಟು? 2.2. 2.2 ಹೆಂಗ್ ಬಂದಿದೆ ಗೊತ್ತಾಯ್ತಲ್ಲ? ಟೋಟಲ್ 5 ಇದೆ. 5ರಾಗ ತ್ರಿಜ್ಯ 1.4 ಹಾಕಿದ್ರೆ ತ್ರಿಜ್ಯ 1.4 ಹಾಕಿದ್ರೆ ಸುದ್ದ 5ರಾಗ 2.8 ಅಂತ 5ರಾಗ 2.8 ಹೋದ್ರೆ ಎಷ್ಟು ಇರುತ್ತೆ? 2.2. ಇದು ಬರ್ಕೊಂಡು ಕ್ಲಿಯರ್ ಆಗಿದೆ. 45 ಮಲ್ಟಿಪ್ಲೈಡ್ ಬೈ ಬ್ರಾಕೆಟ್ ಸ್ಟಾರ್ಟ್ ಪೈ ಅಂದ್ರೆ 22/7 ರೇಡಿಯಸ್ 1.4 ಸ್ಕ್ವೇರ್ ಮಾಡಿದ್ರೆ 1.4 ಇಂಟು 1.4 ಹೈಟ್ 2.2 ಇದು ಸಿಲಿಂಡರ್ ದಾತು ಪ್ಲಸ್ 4/3 ಪೈ ಅಂದ್ರೆ ಎಷ್ಟು? 22 ಡಿವೈಡೆಡ್ ಬೈ 7 4/3 ಪೈ ಅಂದ್ರೆ 22/7 ರೇಡಿಯಸ್ ಎಷ್ಟು ಇರ್ತದೆ? 1.4 ಇಂಟು 1.4 ಇಂಟು 1.4. ಅರ್ಥ ಆಗುತ್ತಾ? ಏನೇನು ಕ್ಯಾಲ್ಕುಲೇಷನ್ ಹಾಕೊಂಡು ನೋಡಿ. 7 ಒಂದೇ 7 7 0.2 14 ಹೌದನಲ್ಲ? ಇಲ್ಲಿ ಏನಾಗುತ್ತೆ? 7 ಒಂದೇ 7 7 0.2 ಎಷ್ಟು? 14. ಇದಾ ಏನೇನು ಮಲ್ಟಿಪ್ಲೈ ಆಗುತ್ತೆ ನೋಡಿ. 45 ಬ್ರಾಕೆಟ್ ಸ್ಟಾರ್ಟ್ 22 ಇಂಟು 1.4 ಇಂಟು 0.2 ಇಂಟು 2.2 ಮಲ್ಟಿಪ್ಲೈ ಮಾಡಿದ್ರೆ 22 ಇಂಟು 1.4 ಇಂಟು 0.2 ಇಂಟು ಎಷ್ಟದು 2.2 ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರ್ತಂದ್ರೆ 13.552. ನೆಕ್ಸ್ಟ್ ಛೇದದಲ್ಲಿ ಏನಿಲ್ಲ ಅದಕ್ಕೆ ಇಷ್ಟ ಮಲ್ಟಿಪ್ಲೈ ಮಾಡಿ ಹಚ್ಬಿಡುದು. ಇಲ್ಲೇ 22 ಹಾಕಲ್ಲ ಎಷ್ಟು? 88 ಇಂಟು 1.4 ಇಂಟು 1.4 ಇಂಟು ಎಷ್ಟು ಹೇಳ್ರಿ? 0.2 ಮಲ್ಟಿಪ್ಲೈ ಮಾಡಿದ್ರೆ 34.496 ಬರ್ತದೆ. 34.496 ಡಿವೈಡೆಡ್ ಬೈ ಎಷ್ಟು ಮಾಡಿ ಮತ್ತೆ ಕೆಳಗೆ 3 ಐತಿ, ಅದಕ್ಕೆ ನಾವು ಡಿವೈಡೆಡ್ ಬೈ 3 ಮಾಡಿದ್ರೆ ಅದೆಷ್ಟು ಬರ್ತದೆ? 11.498 ಬರ್ತದೆ. ಅರ್ಥ ಆಗತ್ತೆ? ಮ್ಯಾನುವಲ್ ಆಗಿ ನಿಮ್ಗೆ ಏನ್ ಮಾಡಕ್ ಬರಬೇಕು? ಮಲ್ಟಿಪ್ಲೈ ಮಾಡಕ್ ಬರಬೇಕು. ಅರ್ಥ ಆಗತ್ತೆ? ಈ ಟೈಮ್ ಸೇವ್ ಆಗಲಿ ಅಂತ ನಾನು ಕ್ಯಾಲ್ಕುಲೇಟರ್ ಯೂಸ್ ಮಾಡಿದ್ವಿ. ನೆಕ್ಸ್ಟ್ 45 ಬ್ರಾಕೆಟ್ ಸ್ಟಾರ್ಟ್ ಇವರಿಬ್ಬರನ್ನ ಆಡ್ ಮಾಡಬೇಕು. 13.552ಗೆ 13.552ಗೆ ಏನ್ ಆಡ್ ಮಾಡ್ಬೇಕಂದ್ರೆ 11.498 ಆಡ್ ಮಾಡಿದ್ರೆ ಎಷ್ಟು ಬರ್ತಂದ್ರೆ 25.05 ಆನ್ಸರ್ ಇರುತ್ತೆ. ಇವರಿಬ್ಬರನ್ನ ಆಡ್ ಮಾಡಿದ್ರೆ 25.05 ಬಂದಿತ್ತು. ಇದು ಬರೀ ಒಂದು ಗುಲಾಬ್ ಜಾಮೂನ್ ಇಂದ ಇಂಥವು ಎಷ್ಟು ಗುಲಾಬ್ ಜಾಮೂನ್ 45. ಅದಕ್ಕೆ ನಾ ಏನ್ ಮಾಡ್ತೇನೆ? 25.05ಗೆ ಮಲ್ಟಿಪ್ಲೈಡ್ ಬೈ 45 ಗುಣಿಸಿದ್ರೆ ಎಷ್ಟಾಗುತ್ತೆ? 1127.25 ಸೆಂಟಿಮೀಟರ್ ಇದ್ರೆ ಸೆಂಟಿಮೀಟರ್ ಕ್ಯೂಬ್. ಬಟ್ ಇದನ್ನ ಆನ್ಸರ್ ನೀವು ಹುಡುಕ್ಬೇಡಿ, ಆನ್ಸರ್ ಇರಂಗಿಲ್ಲ. ಯಾಕಂದ್ರೆ ಇದು ಒಟ್ಟು ಗುಲಾಬ್ ಜಾಮೂನಿನ ಘನಫಲ. ಬಟ್ ನಮಗೆ ಒಟ್ಟು ಗುಲಾಬ್ ಜಾಮೂನಿನ ಘನಫಲ ಕೇಳಿಲ್ಲ, ಒಟ್ಟು ಪಾಕ ಕೇಳಿ. ಪಾಕ ಯಾವ ರೀತಿ ಕಂಡಿಪ್ಪ? ನಾನು ಮಾತಾಡ್ತಾ ಮಾಡಿಸ್ರಿ. ನಿಮ್ಗೆ ಏನಾದ್ರು ಒಟ್ಟು ಪಾಕ ಬೇಕಾದ್ರೆ ಪಾಕದ ಘನಫಲ ಇಸ್ ಈಕ್ವಲ್ ಟು ಎಷ್ಟು ಇರ್ತದೆ ಅಂದ್ರೆ ಗುಲಾಬ್ ಜಾಮೂನಿನ 30% ಇರ್ತೈತಿ. ಗುಲಾಬ್ ಜಾಮೂನಿನ 30% ಅಂದ್ರೆ ಒಂದು ಗುಲಾಬ್ ಜಾಮೂನ್ ಎಷ್ಟು ಇರ್ತದೆ? 1127.25 ಅದು 30% ಅಂದ್ರೆ 30 ಡಿವೈಡೆಡ್ ಬೈ ಎಷ್ಟು? 100. 30 ಬೈ 100 ಅಂದ್ರೆ ಎಷ್ಟು? 1127.25 30 ಡಿವೈಡೆಡ್ ಬೈ 100 ಅಂದ್ರೆ ಎಷ್ಟು? 0.3 ಅಂದ್ರೆ ಯಾಕೆ 2000 ಎಷ್ಟು? 0.3. ಈಗ ನೀವು ನೋಡೋದು 1127.25ಗೆ 30% ದಟ್ ಇಸ್ 30 ಬೈ 100 ಅಂದ್ರೆ 0.3 ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಎಷ್ಟು ಬರ್ತದೆ ಅಂದ್ರೆ ಇಂಟು 0.3 ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ದ ಆನ್ಸರ್ ದಟ್ ಇಸ್ 338.175 ಸೆಂಟಿಮೀಟರ್ ಕ್ಯೂಬ್. ಈ ಆನ್ಸರ್ ಚೆಕ್ ಮಾಡಿದ್ರೆ 338 ಐತಾ? ಹೆಂಗ್ ಬಂತು ಹೇಳ್ರಿ? ಅದು ಮಲ್ಟಿಪ್ಲೈಡ್ ಬೈ ಯಾತ್ರಿ 0.3 ಅಂದ್ರೆ 30% ಅಂತ ಫೀಲ್ ಬರೋದಿದೆ. ಇದನ್ನ ಬರ್ಕೊಂಡು ಪೂರ್ತಿ ಆನ್ಸರ್. ನಾಲ್ಕನೇ ಪ್ರಶ್ನೆ ಏನಿದೆ ಅಂದ್ರೆ ಆಯತ ಘನಾಕೃತಿಯಲ್ಲಿರುವಂತಹ ಒಂದು ಮರದ ತುಂಡನ್ನು ತೆಗೆದುಕೊಂಡು ಅದರಲ್ಲಿ ಏನ್ ಮಾಡೋದು ಅಂದ್ರೆ ಶಂಕುವಿನ ಆಕಾರದ 4 ತೆಗ್ಗುಗಳನ್ನು ಮಾಡಿ. ಯಾಕಂದ್ರೆ ಅವುಗಳನ್ನು ಪೆನ್ ಅನ್ನ ಅದರಲ್ಲಿ ಇಡಾಕ ಅರ್ಥ ಆಗತ್ತಲ್ಲ? ಪೆನ್ ಬರೆದ ಮೇಲೆ ಪೆನ್ ಸ್ಟ್ಯಾಂಡ್ ಅಂತ ಹೇಳಿ ಈ ರೀತಿ ರೆಡಿ ಮಾಡೋದು. ಹಾಗಾದ್ರೆ ಇದು ಮೇನ್ ಕಟ್ಟಿಗೆ ಎಲ್ಲಿ ಮಾಡಿದ್ರೆ ಅಂದ್ರೆ ಆಯತ ಘನಾಕೃತಿಯಲ್ಲಿ ಐತಿ. ಅದನ್ನ ನಾವೇನ್ ಬರ್ಬೇಕು? L
ಬಿ ಎಚ್ ಅರ್ಥ ಆಗುತ್ತಾ ಎಲ್ ಬಿ ಎಚ್ ಬರ್ಬೇಕು ಎಲ್ ಬಿ ಎಚ್ ಅಳತೆ ಕೊಟ್ಟ ನೋಡ್ರಿ ಒಂದು 15 ಒಂದು 10 ಇನ್ನೊಂದು ಎಷ್ಟು 3.5 ಈ ಎಲ್ ಬಿ ಎಚ್ ಆಕಾರದಲ್ಲಿರುವಂತಹ ಒಂದು ಆಯತನ ಕೊಟ್ಟಿದ್ದೀವಿ ಶಂಕುವಿನ ತಗ್ಗುಗಳನ್ನು ಮಾಡೋಣ ಅದು 4 ತಗ್ಗುಗಳನ್ನು ಮಾಡೋಣ ಹಾಗಾದ್ರೆ ಆ ಶಂಕುವಿನ ಅಳತೆಗಳನ್ನು ಕೊಟ್ಟಾರ ಆ ಶಂಕುವಿನ ಏನೇನು ಕೊಟ್ಟಾರ ಒಂದೇ ಆಳ ಕೊಟ್ಟಾರ ಅಂದ್ರೆ ಹೈಟ್ ಶಂಕುವಿನ ಹೈಟ್ ಈ ಹೈಟ್ ಬೇರೆ ಮತ್ತೆ ಶಂಕುವಿನ ಹೈಟ್ ಬೇರೆ ಶಂಕುವಿನ ಹೈಟ್ ಎಷ್ಟು ಕೊಟ್ಟಾರ ಅಂತ ಅವರು 1.4 ಸೆಂಟಿಮೀಟರ್ ಕೊಟ್ಟಾರ ಮತ್ತೆ ತ್ರಿಜ್ಯ ರೇಡಿಯಸ್ 0.5 ಸೆಂಟಿಮೀಟರ್ ಇದು ಶಂಕುವಿನ ಅಳತೆ ಇದು ಎಲ್ ಬಿ ಎಚ್ ಅನ್ನೋದು ಆಯತಘನಾಕೃತಿ ಹಾಗಾದ್ರೆ ಆಯತಘನಾಕೃತಿಯಲ್ಲಿ 4 ಶಂಕುವಿನ ಆಕಾರದ ತಗ್ಗುಗಳನ್ನು ಮಾಡಿದ ನಂತರ ಅದರ ಉಳಿದ ಮರ ಎಷ್ಟು ಅಂತ ಕೇಳ ಅಂದ್ರೆ ಅದು ಮರದ ತುಂಡು ಎಷ್ಟು ಐತೆ ಅಂತ ಕೇಳ ಯಾವ ರೀತಿ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನೀವೇನ್ ಮಾಡ್ಬೇಕಂದ್ರೆ ಬಟ್ ಉಳಿದ ಮರದ ಘನಫಲ ಇಟ್ಬಿಟ್ಟು ನಿಮಗೆ ಮರದ ಘನಫಲ ಬೇಕಂದ್ರೆ ನೀವೇನ್ ಮಾಡ್ಬೇಕಂದ್ರೆ ಆಯತಘನಾಕೃತಿ ತಗೋಬೇಕಾ ಟೋಟಲ್ ಮುಂಚೆಕ್ಕೆ ಬರೀಕೆ ಮುಂಚೆಕ್ಕೆ ಆಯತಘನಾಕೃತಿ ಈ ರೀತಿ ಇತ್ತು ಅದ್ರಾಗ ಏನ್ ಮಾಡ್ಬೇಕಂದ್ರೆ ನೀವು ತಗ್ಗು ಮಾಡಿ ಅದ್ರಾಗ ಏನ್ ಮಾಡ್ಬೇಕು ಮರವನ್ನು ಹೊರಗೆ ತೆಗೆದಾರೆ 4 ತಗ್ಗುಗಳನ್ನ ಮಾಡಿ ಮರವನ್ನು ಹೊರಗೆ ತೆಗೆದಾರೆ ಅಂದ್ರೆ 4 ಶಂಕುಗಳನ್ನ ಹೊರಗೆ ತೆಗೆದಾರೆ ಅಂದ್ರೆ 4 ಶಂಕುಗಳನ್ನ ನೀವೇ ಮಾಡ್ಬೇಕು ತಿಳಿಲ್ಲ ಹಂಗಂದ್ರ ಒಂದು ಆಯತಘನಾಕೃತಿಯಲ್ಲಿ 4 ಶಂಕುಗಳನ್ನ ಕಳೆದ್ಬಿಟ್ರೆ ನಿಮ್ಗೆ ಏನಾಗುತ್ತೆ ಉಳಿದ ಮರದ ಘನಫಲ ಏನಾಗುತ್ತೆ ಸಿಗುತ್ತೆ ಅರ್ಥ ಆಗುತ್ತಲ್ಲ ಈಗ ನೆಕ್ಸ್ಟ್ ನೀವ್ ಏನ್ ಮಾಡ್ಬೇಕಂದ್ರೆ ಫಾರ್ಮುಲಾಸ್ ಗಳನ್ನ ಬರ್ಕೋಬೇಕು ಆಯತಘನಾಕೃತಿಯ ಘನಫಲದ ಸೂತ್ರವೇನು ಎಲ್ ಇಂಟು ಬಿ ಇಂಟು ಎಚ್ ಮೈನಸ್ 4 ಇಂಟು ಶಂಕು ಯಾಕೆ 4 ಇಂಟು ಶಂಕು ಹೇಳಿ 4 ಶಂಕು ಅದಕ್ಕೆ 4 ಇಂಟು ಶಂಕು 4 ಇಂಟು ಶಂಕುವಿನ ಘನಫಲದ ಸೂತ್ರ ಏನು 1/3 ಪೈ ಆರ್ ಸ್ಕ್ವೇರ್ ಎಚ್ ಮತ್ತೆ ಇನ್ನೊಂದು ಲಕ್ಷ್ಯ ಕೊಡಬೇಕಾಗಿದ್ದು ಏನಂದ್ರೆ ಇಲ್ಲಿ ಬರುವಂತ ಎಚ್ ಮತ್ತೆ ಇಲ್ಲಿ ಬರುವಂತ ಎಚ್ ಬೇರೆ ಬೇರೆ ಇಲ್ಲಿ ಬರುವಂತ ಎಚ್ ಅದರ ಬೆಲೆ ಎಷ್ಟು 3.5 ಇಲ್ಲಿ ಬರುವಂತ ಎಚ್ ನ ಬೆಲೆ ಎಷ್ಟು 1.5 ಅಲ್ಲಿ ಕನ್ಫ್ಯೂಷನ್ ಆಗ್ಲಾರ್ದ ಕರೆಕ್ಟ್ ಆಗಿ ಎಚ್ ನ ಬೆಲೆಯನ್ನು ಬರಿಬೇಕು ಸ್ಟಾರ್ಟ್ ಮಾಡ್ತಾರೆ ನೋಡಿ ಇದೇನಾಗುತ್ತೆ ಎಲ್ ಇಂಟು ಬಿ ಇಂಟು ಎಚ್ 15 ಇಂಟು 10 ಇಂಟು 3.5 ಎಲ್ ಇಂಟು ಬಿ ಇಂಟು ಎಚ್ ಕ್ಲಿಯರ್ ಆಯ್ತಾ ನೆಕ್ಸ್ಟ್ ಮೈನಸ್ 4 ಇಂಟು 1/3 ಇಂಟು ಪೈ ಅನ್ನ ಏನು ಕೊಟ್ಟಿಲ್ಲ ಅದಕ್ಕೆ ನಾ ಏನ್ ಮಾಡ್ತೀನಿ ಅಂದ್ರೆ 22 ಡಿವೈಡೆಡ್ ಬೈ 7 ರೇಡಿಯಸ್ ಎಷ್ಟು 0.5 ಇದೆ ಅರ್ಥ ಮಾಡ್ಕೊಳ 0.5 ಅಂದ್ರೆ ಒಂದೇ 1/2 ಅಂದ್ರೆ ಒಂದೇ ನಾ ಹಿಂಗೆ ಬರ್ಕೊತೀನಿ 1/2 ಅಂತ 0.5 ಅಂದ್ರೆ ಒಂದೇ 1/2 ಅಂದ್ರೆ ಒಂದೇ ಯಾಕಂದ್ರೆ ನಾ ಹಿಂಗೆ ಬರ್ಕೊಂಡ್ರೆ 2 ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ 0.5 ಆಗುತ್ತೆ ಬಟ್ ಅಲ್ಲಿ ಕ್ಯಾಲ್ಕುಲೇಟರ್ ಮತ್ತೆ ಯೂಸ್ ಆಗುತ್ತೆ ಅದಕ್ಕೆ 0.5 ಅನ್ನು 1/2 ಬರ್ತದೆ ಹೈಟ್ ಎಷ್ಟು ಬಂತು ಲಕ್ಷದಲ್ಲಿ ಹೈಟ್ ಅಂದ್ರೆ ಇದನ್ನ ಹೈಟ್ ಮತ್ತೆ ನೀವು 3.5 ಬರ್ತೀರಿ ಹೈಟ್ ಎಷ್ಟು 1. ಅರ್ಥ ಆಗಿದೆ ನೋಡ್ರಪ್ಪ ಎಲ್ ಇಂಟು ಬಿ ಇಂಟು ಎಚ್ ಎಲ್ ಇಂಟು ಬಿ ಇಂಟು ಎಚ್ ಮೈನಸ್ 4 ಯಾಕೆ 4 ಶಂಕು ಅದು ಅದಕ್ಕೆ ಮಲ್ಟಿಪ್ಲೈಡ್ ಬೈ 4 ಶಂಕುವಿನ ಘನಫಲ 1/3 ಪೈ ಆರ್ ಸ್ಕ್ವೇರ್ ಎಚ್ 1/3 ಪೈ ಅಂದ್ರೆ 22/7 ರೇಡಿಯಸ್ ಅಂದ್ರೆ 1/2 0.5 ಐತಿ 0.5 ಅಂದ್ರೆ ಒಂದು 1/2 ಅಂದ್ರೆ 1/2 ಅಂದ್ರೆ ಒಂದು ಹೈಟ್ ಎಷ್ಟು 1.2 ಸಾಲ್ವ್ ಮಾಡ್ರಿ ಏನೇನು ಕ್ಯಾನ್ಸಲೇಷನ್ ಆಗ್ತದೆ ಕ್ಯಾನ್ಸಲೇಷನ್ ಮಾಡ್ರಿ ಎಲ್ಲಿ ಮಲ್ಟಿಪ್ಲೈ ಮಾಡೋದು ಲೆಂತ್ ಅನ್ಸುತ್ತೆ ಅಲ್ಲಿ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಕೊಂಡು ಮಲ್ಟಿಪ್ಲೈ ಮಾಡಿ ಇಲ್ಲಿ 2 ಹೋಗುತ್ತೆ ಇದೊಂದು 4 ಹೋಗುತ್ತಾ ಹೋಗುತ್ತಾನೆ ಇಲ್ಲ 2 ಎಳೆ 4 ಹೋಗುತ್ತೆ 7 ಒಂದೇ 7 7 ಎಳೆ 14 ಬಟ್ 0.2 ಬರ್ತದೆ ನೆಕ್ಸ್ಟ್ ಏನಾರ 3 ಏನು ಕ್ಯಾನ್ಸಲ್ ಆಗ್ತದೆ ಇಲ್ಲ ನೆಕ್ಸ್ಟ್ ಇದು ಮಲ್ಟಿಪ್ಲೈ ಮಾಡ್ಬೇಕು ನೋಡಪ್ಪ ಅಪ್ಪ ಇದು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರ್ತಂದ್ರೆ 525 ಮೈನಸ್ ಇದು ಕ್ಯಾನ್ಸಲೇಷನ್ ಮಾಡ್ಕೊತಾರೆ 2 ಒಂದು 4 ಬರ್ತಪ್ಪ 7 ಒಂದೇ 7 ಎಳೆ 14 ಆದ್ರೆ ಈಗ ನೀ ಏನ್ ಮಲ್ಟಿಪ್ಲೈ ಮಾಡಬೇಕು ಅಂದ್ರೆ 22 44 ಒಂದು ಸ್ಥಾನ ತೆಗೆದು ಕೊಟ್ಟರೆ ಎಷ್ಟು 4.4 ಕೆಳಗೆ ಎಷ್ಟು ಡಿವೈಡೆಡ್ ಈ 3 ಐತೆ ನಾನು ಬರೀಬೇಕಪ್ಪ 22 44 ಒಂದು ಸ್ಥಾನ ಅಂತ ಬಿಂದು ಕೊಟ್ಟರೆ 4.4 ಡಿವೈಡೆಡ್ ಬೈ 3 ಮಾಡಬೇಕು ಅವಾಗ 525 ಮೈನಸ್ ಇದೆಷ್ಟು 3 ಒಂದೇ 3 ಹಾಕು ಒಂದು ಉಳಿತು 3 4 ಎಷ್ಟು 12 2 ಉಳಿತು ಮತ್ತೆ ಪಾಯಿಂಟ್ ಕೊಟ್ಟು 0 ಉಳಿಸ್ಕೊಂಡು 26 3 ಎಷ್ಟು 20 ಒಳಗೆ 3 4 12 3 5 3 ಆಗಲೇ ಎಷ್ಟು 18 ಎಷ್ಟು ಬರ್ತದೆ 1.46 ಅಂದ್ರೆ ಕಂಟಿನ್ಯೂ ಹೋಗುತ್ತೆ ಅದು ನಾವು 2 ಡಿಜಿಟ್ ಬರ್ಕೊಂತೀವಿ 1.46 ಸಬ್ಟ್ರಾಕ್ಟ್ ಮಾಡಿ ಎಷ್ಟಾಗುತ್ತೆ ಅಂದ್ರೆ 525 ಮೈನಸ್ 1.46 ಅದೆಷ್ಟು ಬರ್ತಂದ್ರಪ್ಪ 523.54 ಸೆಂಟಿಮೀಟರ್ ಇದ್ರೆ
ಸೆಂಟಿಮೀಟರ್ ಕ್ಯೂಬ್. ಚೆಕ್ ಮಾಡ್ರ ಆನ್ಸರ್. ಪ್ರಶ್ನೆ 5ರಲ್ಲಿ ಕ್ವಶನ್ ಏನ್ ಕೊಟ್ಟನಂದ್ರೆ, ತಲೆ ಕೆಳಗಾದ ಒಂದು ಶಂಕುವಿನ ಪಾತ್ರೆ ಇದೆ. ತಲೆ ಕೆಳಗಾದ ಶಂಕುವಿನ ಪಾತ್ರೆ ಎತ್ತರ ಎಷ್ಟು ಸೆಂಟಿಮೀಟರ್? 8 ಸೆಂಟಿಮೀಟರ್. ಮತ್ತು ಈ ಪಾತ್ರೆಯ ತ್ರಿಜ್ಯ ಎಷ್ಟು ಸೆಂಟಿಮೀಟರ್? 5 ಸೆಂಟಿಮೀಟರ್. ತ್ರಿಜ್ಯ 5 ಸೆಂಟಿಮೀಟರ್ ಆಗಿದೆ, ಎತ್ತರ ಎಷ್ಟು ಸೆಂಟಿಮೀಟರ್ ಆಗಿದೆ? 8 ಸೆಂಟಿಮೀಟರ್ ಆಗಿದೆ. ಹಾಗಾದ್ರೆ ಟೋಟಲ್ ಫುಲ್ ಏನಾಗಿದೆ? ನೀರು ತುಂಬಿ. ಹಾಗಾದ್ರೆ ತುಂಬಾ ನೀರು ಇತ್ತಂದ್ರ, ನೀರು ಎಷ್ಟಿತ್ತಂದ್ರ ಒಟ್ಟು ನೀರು ಇಸ್ ಈಕ್ವಲ್ ಟು ವಿ. ವಿ ಅಂದ್ರೆ ಏನು? ಯಾರ ಘನಫಲ? ಶಂಕುವಿನ ಘನಫಲ. ಶಂಕುವಿನ ಘನಫಲ ವಿ. ಅದ್ರೊಳಗೆ ಟೋಟಲ್ ನೀರು ಐತಲ್ಲ, ಅದು ನೀರು ಎಷ್ಟೈತಿ ಅಷ್ಟೇ ಶಂಕುವಿನ ಘನಫಲ. ಅದನ್ನ ಏನ್ ಕಂಡುಹಿಡಿಬೇಕು? ನಮಗೆ ಆರ್ ಗೊತ್ತೈತಿ, ಮತ್ತೇನ್ ಗೊತ್ತೈತಿ? ಇದನ್ನ ಯೂಸ್ ಮಾಡ್ಕೊಂಡು ಒಟ್ಟು ನೀರನ್ನು ಕಂಡುಹಿಡಿಬೇಕು. ಆಮೇಲೆ ಏನಾಗುತ್ತಂದ್ರೆ, ಇದರ ನೀರು ಫುಲ್ ತುಂಬಬೇಕಲ್ಲ, ಒಂದು ನಿರ್ದಿಷ್ಟ ಗಾತ್ರದ ಗೋಳಗಳನ್ನ ಅಥವಾ ಗುಂಡುಗಳನ್ನು ನಾವು ಇದ್ರಾಗ ಹಾಕ್ತೀವಿ. ಮತ್ತೆ ಇಲ್ಲಿ 2 ಅದಾವ ಅಂತೇಳಿ 2 ಹಾಕಂಗಿಲ್ಲ, 2ಕ್ಕಿಂತ ಹೆಚ್ಚು ಗೋಳಗಳನ್ನ ನಾವು ಇದ್ರಾಗ ಹಾಕ್ತೀವಿ. ಹಾಗಾದ್ರೆ ಇದಕ್ಕೆ ಗೋಳಗಳನ್ನ ಹಾಕಿದಾಗ ಇದ್ರಾಗ ನಿರ್ದಿಷ್ಟ ಸ್ವಲ್ಪ ನೀರು ಏನಾಗುತ್ತೆ? ನಿರ್ದಿಷ್ಟವಾಗಿ ಸ್ವಲ್ಪ ನೀರು ಚೆಲ್ಲುತ್ತೆ. ಹಾಗಾದ್ರೆ ಎಷ್ಟು ನೀರು ಚೆಲ್ಲುತ್ತಂದ್ರೆ, ಚೆಲ್ಲಿದ ನೀರು ನಿನಗೆ ಬೇಕಂದ್ರೆ ನೀ ಏನ್ ಮಾಡ್ಬೇಕಂದ್ರೆ, ಒಟ್ಟು ನೀರಿಗೆ, ಒಟ್ಟು ನೀರು ಅಂದ್ರೆ ಎಷ್ಟು? ವಿ ಅಲ್ಲಪ್ಪ. ವಿಗೆ ಎಷ್ಟಂದ್ರೆ 1/4. ಕ್ವಶನ್ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ನಿರ್ದಿಷ್ಟ ಸಂಖ್ಯೆಯ ಗೋಳಗಳನ್ನು ಇದರಲ್ಲಿ ಹಾಕಿದಾಗ ಒಟ್ಟು ನೀರಿನ 4ನೇ 1 ಭಾಗದಷ್ಟು ನೀರು ಏನಾಗುತ್ತೆ? ಚೆಲ್ಲುತ್ತೆ. ಅಂದ್ರೆ ಒಟ್ಟು ನೀರು ಅಂದ್ರೆ ವಿ, ವಿನ 4ನೇ 1 ಭಾಗದಷ್ಟು ಅಂದ್ರೆ ವಿ ಇಂಟು ಎಷ್ಟು? 1/4. ವಿ ಇಂಟು 1/4 ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ? ಯಾವ ನೀರು? ಹಾಗಾದ್ರೆ ವಿ ಅಂದ್ರೆ ಏನು? ಒಟ್ಟು ನೀರು. ಒಟ್ಟು ನೀರಿಗೆ 4ನೇ 1 ಭಾಗ ಮಾಡಿದ್ರೆ ನಿಮ್ಗೆ ಯಾವ ನೀರು ಸಿಗುತ್ತೆ? ಚೆಲ್ಲಿದ ನೀರು ಸಿಗುತ್ತೆ. ತಿಳಿಲ್ಪ. ಹಾಗಾದ್ರೆ ನೀವು ಮೊದಲು ಏನ್ ಕಂಡುಹಿಡಿಬೇಕಂದ್ರೆ, ಚೆಲ್ಲಿದ ನೀರನ್ನ ಕಂಡುಹಿಡಿಬೇಕು. ಚೆಲ್ಲಿದ ನೀರನ್ನ ಕಂಡುಹಿಡಿಬೇಕಂದ್ರೆ ಮತ್ತೆ ಅದಕ್ಕೆ ಏನ್ ಕಂಡುಹಿಡಿಬೇಕು ಅಂದ್ರೆ ಯಾವ ನೀರು? ಒಟ್ಟು ನೀರು. ತಿಳಿಲ್ಲ. ನಮ್ಮ ಕ್ವಶನ್ ಏನೈತಂದ್ರೆ, ನಿರ್ದಿಷ್ಟ ಸಂಖ್ಯೆಯ ಗೋಳಗಳನ್ನ ಇದ್ರಾಗ ಹಾಕಿದಾಗ ಎಷ್ಟು ಸೀಸದ ಗೋಳಗಳನ್ನ ನಾವು ಹಾಕಿವಿ ಅಂತ ಕೇಳ. ಈಗ 2 ಅಂತ ಬರ್ತೀನಿ, ಅದು 2 ಆಗ್ಬೋದು, 3 ಆಗ್ಬೋದು, 4 ಆಗ್ಬೋದು, ಎಷ್ಟು ಆಗ್ಬೋದು ನಮ್ಗೆ ಗೊತ್ತಿಲ್ಲ. ಬಟ್ ಒಂದಕ್ರ ಕ್ಲಾರಿಟಿ ಇರಲಿ, ಎಷ್ಟು ಗೋಳಗಳನ್ನ ಹಾಕ್ತೀರಿ ಅಷ್ಟು ನೀರು ಚೆಲ್ಲುತ್ತೆ. ಅದು ಕಾನ್ಸೆಪ್ಟ್ ಇರುತ್ತೆ. ಗೋಳ 1 ಹಾಕಿದ್ರೆ 1 ಗೋಳದಷ್ಟು ನೀರು ಚೆಲ್ಲುತ್ತೆ, 2 ಗೋಳ ಹಾಕಿದ್ರೆ 2 ಗೋಳದ ನೀರು ಚೆಲ್ಲುತ್ತೆ. ಹಂಗಂದ್ರೆ ಇದು ಟೋಟಲ್ ಚೆಲ್ಲಿದ ನೀರು ಆದ್ರೆ ಇದಷ್ಟು ಟೋಟಲ್ ಗೋಳಗಳ ಘನಫಲ ಇದೆ. ತಿಳಿಲ್ಲ ಎಷ್ಟು ನೀರು ಚೆಲ್ಲುತ್ತ? ಚೆಲ್ಲಿದ ನೀರು ಅಂದ್ರೆ ಎಷ್ಟು ಗೋಳಗಳದ ಅಷ್ಟು ಟೋಟಲ್. ತಿಳಿಲ್ಲ. ಹಾಗಾದ್ರೆ ಮೊದಲು ಚೆಲ್ಲಿದ ನೀರನ್ನು ಫೈಂಡ್ ಔಟ್ ಮಾಡೋಣ. ವಿ ಅಂದ್ರೆ ಒಟ್ಟು ನೀರಿನ ಘನಫಲ. ಇದು ಫಾರ್ಮುಲಾ ಏನು? ಶಂಕುವಿನ ಘನಫಲದ ಸೂತ್ರ 1/3 ಪೈ ಆರ್ ಸ್ಕ್ವೇರ್ ಎಚ್. ಮತ್ತೆ ಛೇದದಲ್ಲಿ ಐತಲ್ಲ 4 ಇದೆ, ಇದಕ್ಕೆ ಏನ್ ಮಾಡೋದು? ಡಿವೈಡೆಡ್ ಬೈ ಏನ್ ಮಾಡೋದು? ಮತ್ತೆ 1/4 ಬರ್ತದೆ, ಡಿವೈಡೆಡ್ ಬೈ 4 ಬರ್ತದೆ. ಅರ್ಥ ಮಾಡ್ಕೊರಿ. ವಿ ಅಂದ್ರೆ ಏನಪ್ಪ? 1/3 ಪೈ ಆರ್ ಸ್ಕ್ವೇರ್ ಎಚ್. ವಿ ಅಂದ್ರೆ ಏನು? 1/3 ಪೈ ಆರ್ ಸ್ಕ್ವೇರ್ ಎಚ್. ಬುಡಕ್ಕೆ ಏನೈತಿ? 4. ಅರ್ಥ ಆಗತ್ತಲ್ಲ? ನೆಕ್ಸ್ಟ್ ಏನ್ ಮಾಡೋದು? ಸಾಲ್ವ್ ಮಾಡೋದು. 1 ಬರ್ದ್ರೆ ಅಷ್ಟೇ, ಬಿಟ್ರೆ ಅಷ್ಟೇ. ಪೈ ಅಂದ್ರೆ ಎಷ್ಟು? 22 ಡಿವೈಡೆಡ್ ಬೈ 7. ರೇಡಿಯಸ್ ಎಷ್ಟು? 5 ಅಲ್ಲ, ಸ್ಕ್ವೇರ್ ಐತಲ್ಲ, ಏನ್ ಮಾಡೋದು? 5 ಇಂಟು 5. ಹೈಟ್ ಎಷ್ಟು ಐತೆ ಹೇಳ್ರಿ? 8. ಹೈಟ್ 8. ಮತ್ತೆ ಛೇದದಲ್ಲಿ 2 ಅಂಶಗಳನ್ನು ಬಿಟ್ಟಿವಿ, ಒಂದು 4, ಇನ್ನೊಂದೇನು ಇಂಟು 4 ಇಂಟು 3. ಮತ್ತೊಮ್ಮೆ ಹೇಳ್ತೇನೆ ನೋಡ್ರಿ, ಸಾಲ್ವ್ ಮಾಡಿದ್ದು ಯಾರು ಗೊತ್ತಾಗಿಲ್ಲ ನೋಡ್ರಿಪ್ಪ. ಚೆಲ್ಲಿದ ನೀರು ಎಷ್ಟು ಅಂದ್ರೆ ಒಟ್ಟು ನೀರು ವಿ, ವಿಗೆ 4ನೇ ಎಷ್ಟು ಭಾಗ? 1 ಭಾಗ. ಹಂಗಂದ್ರೆ ವಿ ಅಂದ್ರೆ ಏನು? 1/3 ಪೈ ಆರ್ ಸ್ಕ್ವೇರ್ ಎಚ್. ಬುಡಕ್ಕೆ ಏನಿತ್ತು? 4 ಬರ್ದೇನೆ. ನೆಕ್ಸ್ಟ್ 1/3 ನೋಡಿ, 1/3 ಬದಲಿ 1 ಬರ್ದಿಲ್ಲ, ಬಟ್ 3 ಬರ್ದೇನೆ. ಬುಡಕ್ 3 ಇದೀನಿ ಇಲ್ಲಿ. ಪೈ ಅಂದ್ರೆ ಎಷ್ಟು? 22/7. ರೇಡಿಯಸ್ ಅಂದ್ರೆ 5 ಇಂಟು 5 ಸ್ಕ್ವೇರ್ ಐತಲ್ಲ. ಎಚ್ ಅಂದ್ರೆ 8. 4 ಐತಿ, 4 3 ಐತಿ, 3 ಐತಿ. ಬರ್ದೇನೆ. ನೆಕ್ಸ್ಟ್ ಏನೇನು ಕ್ಯಾನ್ಸಲೇಷನ್ ಹಾಕೋ ನೋಡ್ರಿ. 4 1 4, 4 7 8. ಫೀಲ್ ಬರೋದಿದೆ. ನೆಕ್ಸ್ಟ್ ಏನ್ ಮಾಡೋಣಪ್ಪ? ಏನು ಕ್ಯಾನ್ಸಲೇಷನ್ ಆಗಲ್ಲ. ಇತ್ತಾಡಿಲ್ಲೇ 110. 110 ಇಂಟು 10 ಎಷ್ಟಾಗುತ್ತೆ ಹೇಳ್ರಿ? 1100. ಇದು 5 ಎಳೆ 10. ಇದು 5 ಎಳೆ ಎಷ್ಟಿದೆ? 10. ಇದು ಇತ್ತಾಡಿಲ್ಲೇ 110. 110 ಇಂಟು 10 1100. ಕೆಳಗ 7 3 21. ಯೂನಿಟ್ಸ್ ಎಲ್ಲ ಸೆಂಟಿಮೀಟರ್ ಒಳಗದವು. ಏನ್ ಬರೀಬೇಕು? ಸೆಂಟಿಮೀಟರ್ ಕ್ಯೂಬ್. ಇದು ಏನ್ ಹೇಳಿದೆ? ಚೆಲ್ಲಿದ ನೀರು. ಮತ್ತೆ ಚೆಲ್ಲಿದ್ರು ಮಲ್ಲಿಗೆ ಅಲ್ಲ, ಯಾವ ನೀರು? ಚೆಲ್ಲಿದ ನೀರು. ಚೆಲ್ಲಿದ ನೀರು ಎಷ್ಟು ಹೇಳ್ರಿ? 1100 ಡಿವೈಡೆಡ್ ಬೈ 21 ಮುಂದೆ ಏನು? ಸೆಂಟಿಮೀಟರ್ ಕ್ಯೂಬ್. ಕ್ಲಿಯರ್ ಆಗತ್ತಾ? ನೆಕ್ಸ್ಟ್ ಈಗ ನಾವೇನ್ ಮಾಡ್ಬೇಕಂದ್ರೆ, ಲಾಜಿಕ್ ಏನಂದ್ರೆ
ಚೆಲ್ಲಿದ ನೀರು ಅಂತ ನಾವು ಬಾಯಲ್ಲಿ ಹೇಳತ್ತೀವಿ, ಬಟ್ ಇದೇನಂದ್ರೆ ಟೋಟಲ್ ಗೋಳಗಳ ಘನಫಲ ಇದೆ. ನೀ 5 ಹಾಕಿ ಇಲ್ಲ 5 ಗೋಳಗಳ ಘನಫಲ, 10 ಹಾಕಿ ಇಲ್ಲ 10 ಗೋಳಗಳ ಘನಫಲ. ಯಾಕೆ ನಾನು ನಿಮ್ಗೆ ಹೇಳ್ಬಿಟ್ಟೇನಿ, ಎಷ್ಟು ಗೋಳಗಳನ್ನ ಹಾಕ್ತೀವಿ ಅಷ್ಟು ನೀರೇನಾಗುತ್ತೆ ಚೆಲ್ಲುತ್ತೆ. ಇದು ಟೋಟಲ್ ಗೋಳಗಳ ಘನಫಲ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಒಂದು ಗೋಳದ ಘನಫಲ ಕಂಡುಹಿಡಿಬೇಕು. ಟೋಟಲ್ ಗೋಳಗಳು ಆಮೇಲೆ ಒಂದು ಗೋಳಗಳು, ಟೋಟಲ್ ಗೋಳಗಳಲ್ಲಿ ಒಂದು ಗೋಳದ ಘನಫಲವನ್ನು ಡಿವೈಡ್ ಮಾಡಿದ್ರೆ ನಿನಗೆ ಗೋಳಗಳ ಸಂಖ್ಯೆ ಏನಾಗುತ್ತೆ ಅರ್ಥ ಆಗುತ್ತಾ? ಹಾಗಾದ್ರೆ ಒಂದು ಗೋಳದ ಘನಫಲ ಎಷ್ಟು ಹೇಳಿಪ್ಪ? ಗೋಳದ ಘನಫಲ ಏನಂದ್ರೆ 4/3 ಪೈ ಆರ್ ಕ್ಯೂಬ್. ನೆನಪಿಲ್ಲ 4/3 ಪೈ ಆರ್ ಕ್ಯೂಬ್ ಒಂದು ಗೋಳದ ಘನಫಲ ಏನಾಗುತ್ತೆ? 4/3 ಗೆ 4/3 ಪೈ ಅಂದ್ರೆ ಎಷ್ಟು? 22/7. ರೇಡಿಯಸ್ ಅಂದ್ರೆ ಎಷ್ಟು ಪೈ ಗೋಳದ? ನಾನು ನಿಮ್ಗೆ ಹೇಳೇನಿ 0.5 ಅಂದ್ರು ಒಂದ, ಮತ್ತೆ 1/2 ಅಂದ್ರೆ ಒಂದ. ನೀ ಹೆಂಗಿರ್ಬೇಕು 0.5 ಅಂದ್ರೆ ಒಂದ, 1/2 ಅಂದ್ರೆ ಒಂದ. ನಂಗೆ ಕ್ಯಾನ್ಸಲೇಷನ್ ಈಸಿ ಆಗಿದೆ ಅಂತ ಹೇಳಿ ನಾನು 0.5 ಬದಲಿ ಮಾಡ್ತೇನೆ. 1/2 1/2 1/2 3 ಸರಿ ಬರ್ತೇನೆ. 3 ಸರಿ ಯಾಕೆ ಬರ್ತೀನಿ ಹೇಳ್ರಿ? ಕ್ಯೂಬ್ ಐತಲ್ಲ 4/3 4/3 ಪೈ ಅಂದ್ರೆ 22/7. ಆರ್ ಅಂದ್ರೆ 0.5 ಗೋಳದ್ದು, ಅದು 1/2 1/2 1/2 ಎರಡು ಹೋಗುತ್ತಾ, ಒಂದು 4 ಅರ್ಥ ಆಗುತ್ತಾ? 2 ಎಳೆ 4, ಈ 4 ಈ 4 ಏನಾಗುತ್ತೆ ಹೋಗುತ್ತೆ. ಮತ್ತೆ 2 ಒಂದೇ 2 11 ಹೋದಾ? ನೆಕ್ಸ್ಟ್ ಏನ್ ಹೇಳ್ತಾಳೆ? 11 ಮ್ಯಾಗ ಎಷ್ಟು ಹೋಯ್ತು? 11 ಹೌದಲ್ಲ? 11 ಎಲ್ಲ ಒಂದೊಂದು ಅದು ಬರೀ 11 ಇದೆ. 11 ಬರ್ತದೆ 7 3 ಎಷ್ಟು? 21. ಇದು ಏನ್ ಹೇಳಿದ್ರೆ 11/21 ಸೆಂಟಿಮೀಟರ್ ಕ್ಯೂಬ್ ಅನ್ನೋದು ಒಂದು ಗೋಳದ ಘನಫಲ. ಇದು ಒಂದು ಗೋಳದ್ದು, ಇದು ಒಟ್ಟು ಗೋಳ. ಈಗ ನೋಡಿಲ್ಲ ಒಂದ್ಸರಿ ಚೆಲ್ಲಿದ ನೀರು ಬರ್ತೀನಿ, ಮತ್ತೇನ ಅದಕ್ಕೆ ಒಟ್ಟು ಗೋಳ. ಚೆಲ್ಲಿದ ನೀರು ಅಂದ್ರೆ ಒಂದ, ಒಟ್ಟು ಗೋಳಗಳು ಅಂದ್ರೆ ಒಂದ. ಯಾಕೆ ಹೇಳ್ರಿ ನಾನು ನಿಮ್ಗೆ ಹೇಳೀನಿ, ಒಟ್ಟು ಗೋಳಗಳು ಎಷ್ಟು ಇರ್ತದೆ ನೋಡು ಅಷ್ಟೇ ನೀರೇನಾಗುತ್ತೆ. ಫೀಲ್ ಬರತ್ತದ? ಹಾಗಾದ್ರೆ ಗೋಳಗಳ ಸಂಖ್ಯೆ ಯಾವ ರೀತಿ ಕಂಡುಹಿಡಿಬೇಕು? ಗೋಳಗಳ ಸಂಖ್ಯೆ ಅಥವಾ ಗೋಲಿಗಳ ಸಂಖ್ಯೆ ಇಸ್ ಈಕ್ವಲ್ ಟು ಯಾವುದು? ಒಟ್ಟು ಗೋಳ, ಒಟ್ಟು ಗೋಳ ಡಿವೈಡೆಡ್ ಬೈ ಒಟ್ಟು ಗೋಲಿ ಡಿವೈಡೆಡ್ ಬೈ ಎಷ್ಟು ಗೋಲಿ? ಒಂದು ಗೋಲಿ. ಅರ್ಥ ಆಗುತ್ತಾ? ಹಾಗಾದ್ರೆ ಒಟ್ಟು ಗೋಲಿಗಳು ಎಷ್ಟು ನೋಡ್ರಿ? 1100 ಡಿವೈಡೆಡ್ ಬೈ ಎಷ್ಟು? 1100 ಡಿವೈಡೆಡ್ ಬೈ 21. ಮತ್ತೆ ಇದು ಎಷ್ಟಿದೆ? ಒಂದು ಗೋಲಿ 11/21. 11/21 ಅದೇನಾಗುತ್ತೆ ಮತ್ತೆ ಡಿವೈಡೆಡ್ ಬೈ ಮಾಡಿದ್ರೆ ಉಲ್ಟಾ ಪುಲ್ಟಾ ಆಗಲ್ಲ. 11/21 ಇದೇನಾಗುತ್ತೆ 21/. ತಮ್ಮ ಅರ್ಥ ಆಗತ್ತೈತಾ? ಒಟ್ಟು ಗೋಲಿಗಳು ಡಿವೈಡೆಡ್ ಬೈ ಒಂದು ಗೋಲಿಗಳು. ಒಟ್ಟು ಗೋಲಿಗಳು ಎಷ್ಟು? 1100 ಡಿವೈಡೆಡ್ ಬೈ 21. ಒಂದು ಗೋಲಿ ಎಷ್ಟು? 11 ಡಿವೈಡ್ ಬೈ 21. ಬಟ್ 11 ಡಿವೈಡೆಡ್ ಬೈ 21 ಏನಾಗುತ್ತೆ? 21 ಡಿವೈಡ್ ಬೈ 11 ಆಗುತ್ತೆ. ಉಲ್ಟಾ ಆಗಲ್ಲ ಅದು ಅದು ಅರ್ಥ ಆಗುತ್ತಲ್ಲ? ನೆಕ್ಸ್ಟ್ ಏನಾಗುತ್ತಲ್ರಿ 21 ಏನಾಗುತ್ತೆ? 11 ಮತ್ತೆ 2 ಪೂಜಿ ಆನ್ಸರ್ ಎಷ್ಟು ಬರ್ತೇವೆ? 100. ಏತ ತಿಳಿಲ್ಲ. ಇದು ನಿಮ್ಗೆ ಕ್ಯಾನ್ಸಲೇಷನ್ ಮಾಡೋದು ಗೊತ್ತಾಗಿಲ್ಲ ಅಂದ್ರೆ ಅರ್ಥ ಮಾಡ್ಕೊಂಡ್ರೆ 1100 ಡಿವೈಡೆಡ್ ಬೈ 21 ಆಪ. ಮತ್ತೆ ಕೆಳಗೆ ಎಷ್ಟು? 11 ಡಿವೈಡೆಡ್ ಬೈ ಎಷ್ಟು? 21. ಈ 21 ಏನಾಗುತ್ತೆ? ಕ್ಯಾನ್ಸಲ್ ಆಗಿ 11 ಇದು 2 ಪೂಜಿ ಸುದ್ದಿ ಎಷ್ಟು ಬರ್ತೈತಿ? ಹಾಗಾದ್ರೆ ಎಷ್ಟು ಗೋಲಿಗಳನ್ನು ಹಾಕಿದ್ವಿ? 100 ಗೋಲಿಗಳನ್ನು ಹಾಕೈತಿ. ನೋಡ್ರಿ ಮತ್ತೆ ನಾನು 4 ತೆಗೆದಿನ ಅಂತ 4 ಗೋಲಿಗಳನ್ನು ಬರಿಬೇಡ್ರಿ, 100 ಗೋಲಿಗಳು. ಆನ್ಸರ್ ಚೆಕ್ ಮಾಡ್ರಿ. 6ನೇ ಪ್ರಶ್ನೆ. 6ನೇ ಪ್ರಶ್ನೆ ಏನಿದೆ ಅಂದ್ರೆ 220 ಸೆಂಟಿಮೀಟರ್ ಎತ್ತರ. ಅಂದ್ರೆ ಒಂದು ಸಿಲಿಂಡರ್ ನ ಕೊಟ್ಟಾನ, ಅದರ ಎತ್ತರ ಎಷ್ಟಿದೆಪ್ಪ? 220 ಸೆಂಟಿಮೀಟರ್ ಎತ್ತರ, 24 ಸೆಂಟಿಮೀಟರ್ ವ್ಯಾಸ. 24 ಸೆಂಟಿಮೀಟರ್ ವ್ಯಾಸ ಆದ್ರೆ ತ್ರಿಜ್ಯ ಎಷ್ಟಾಗುತ್ತೆ? 12 ಸೆಂಟಿಮೀಟರ್. ಏನದಲ್ಲ 24 ಅರ್ಧ ಎಷ್ಟು? 12. ಹಾಗೆ 220 ಸೆಂಟಿಮೀಟರ್ ಎತ್ತರ, 12 ಸೆಂಟಿಮೀಟರ್ ತ್ರಿಜ್ಯ ಇರುವ ಒಂದು ಸಿಲಿಂಡರ್ ನ ಮೇಲೆ 8 ಸೆಂಟಿಮೀಟರ್ ತ್ರಿಜ್ಯ. ಎಷ್ಟು? 8 ಸೆಂಟಿಮೀಟರ್ ತ್ರಿಜ್ಯ ಮತ್ತೆ 60 ಸೆಂಟಿಮೀಟರ್ ಎತ್ತರ. 60 ಸೆಂಟಿಮೀಟರ್ ಎತ್ತರ ಮತ್ತು 8 ಸೆಂಟಿಮೀಟರ್ ತ್ರಿಜ್ಯ ಇರುವ ಮತ್ತೊಂದು ಸಿಲಿಂಡರ್ ನ ಇಟ್ಟ. ಅಂದ್ರೆ ಸಿಲಿಂಡರ್ ಮೇಲೆ ಸಿಲಿಂಡರ್. ಬಟ್ ಮೊದಲನೇ ಸಿಲಿಂಡರ್ ನ ಎತ್ತರ 220 ಆದ್ರೆ ಎರಡನೇ ಸಿಲಿಂಡರ್ ನ ಎತ್ತರ 60. ಮೊದಲನೇ ಸಿಲಿಂಡರ್ ನ ತ್ರಿಜ್ಯ 12 ಆದ್ರೆ ಎರಡನೇ ಸಿಲಿಂಡರ್ ನ ತ್ರಿಜ್ಯ ಎಷ್ಟು? 8. ಈ ರೀತಿ ಸಿಲಿಂಡರ್ ಮೇಲೆ ಸಿಲಿಂಡರ್ ನ ಇಟ್ಟಾಗ
ನಮ್ಗೇನ್ ಕೇಳಲ್ಲ ಅಂದ್ರೆ ಅದ್ರೊಳಗೆ ಟೋಟಲ್ ಕಬ್ಬಿಣ ಎಷ್ಟೈತಿ ಅದು ಎದ್ರ ಕೇಳಲ್ಲ, ಗ್ರಾಮ್ ಒಳಗೆ ಕೇಳಲ್ಲ. ಬಟ್ ನಮಗೆ ಆನ್ಸರ್ ಸೆಂಟಿಮೀಟರ್ ಇದ್ರೆ ಸೆಂಟಿಮೀಟರ್ ಕ್ಯೂಬ್ ಒಳಗೆ ಸಿಗುತ್ತೆ ಆನ್ಸರ್. ಬಟ್ ಅವ ಕೇಳಿದ್ದೆ ಅದ್ರಾಗ ಗ್ರಾಮ್ನಾಗ. ಬಟ್ ಕನ್ವರ್ಷನ್ ಕೊಟ್ಟಲ್ಲ. ಏನ್ ಕನ್ವರ್ಷನ್ ಏನ್ ಕೊಟ್ಟಲ್ಲ, 1 ಸೆಂಟಿಮೀಟರ್ ಕ್ಯೂಬ್ಗೆ 8 ಗ್ರಾಮ್ ಅಂತ. ನಾವು ಟೋಟಲ್ ಆನ್ಸರ್ ನಮ್ಗೆ ಸೆಂಟಿಮೀಟರ್ ಕ್ಯೂಬ್ ಒಳಗೆ ಬರ್ತಪ್ಪ. ಹೆಂಗ ಇದು V1 ಇದೇನಿದೆ ಟೋಟಲ್ ವ್ಯಾಲ್ಯೂ V is equal to V1 plus ಎಲ್ಲ ಆನ್ಸರ್ ನೀವು ಫಾರ್ಮುಲಾ ಸಾಲ್ವ್ ಮಾಡಿದಾಗ ಯು ವಿಲ್ ಗೆಟ್ ದ ಆನ್ಸರ್ ಇನ್ ದ ಫಾರ್ಮ್ ಆಫ್ ಸೆಂಟಿಮೀಟರ್ ಕ್ಯೂಬ್. ಆಮೇಲೆ ಸೆಂಟಿಮೀಟರ್ ಕ್ಯೂಬ್ ಅನ್ನ ಎದ್ರ ಕನ್ವರ್ಟ್ ಮಾಡಬೇಕು, ಗ್ರಾಮ್. ತಿಳಿದಿಲ್ಲ ಯಾವ ರೀತಿ ಸಾಲ್ವ್ ಮಾಡೋದು. ಸಿಲಿಂಡರ್ದು ಎಲ್ಲ ಅಳತೆಗಳನ್ನು ಕೊಟ್ಟಾನ, ಏನು ಕಂಡುಹಿಡಿಯುವಂತ ಅವಶ್ಯಕತೆ ಇಲ್ಲ, ಜಸ್ಟ್ ಫಾರ್ಮುಲಾ ಗೊತ್ತಿರುತ್ತೆ. V is equal to V1 ಅಂದ್ರೆ ಮೊದಲನೇ ಸಿಲಿಂಡರ್ ಪ ಹೇಳ್ರಿ, ಪೈ R1 ಸ್ಕ್ವೇರ್ H1 R1 H1 ಬರೀಬೇಕಪ್ಪ. ನೆಕ್ಸ್ಟ್ V2 ಪೈ R2 ಸ್ಕ್ವೇರ್ H2. ನಾನು ಮಾತಾಡ್ತಾ ಮಾಡ್ಕೊರಿ. ಮತ್ತೆ ಪೈ ಅನ್ನ ಏನಂತ 3.14 ತಗೊಂಡಾನ. ನಾನು ಅದಕ್ಕೆ ಏನ್ ಮಾಡ್ತೇನೆ ಅಂದ್ರೆ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಹೇಳಿ ಪೈ ಅನ್ನ ಕಾಮ ತೆಗೆದುಬಿಡ್ತೇನೆ. ಪೈ ಕಾಮ ತೆಗೆದುಬಿಟ್ರೆ ಏನಾಗುತ್ತೆ ನೋಡಿ, R1 ಸ್ಕ್ವೇರ್ H1 ಮತ್ತೆ R2 ಸ್ಕ್ವೇರ್ H2 ವ್ಯಾಲ್ಯೂಸ್ ಎಲ್ಲ ಗೊತ್ತದ ಅಲ್ಲಿ ನೋಡು, ಈಗ ಬರ್ಕೋಬೇಕು ವ್ಯಾಲ್ಯೂಸ್. V is equal to ಪೈ ಅಂದ್ರೆ ಎಷ್ಟು 3.14 ಅಲ್ಲ, ಪೈ ಅಂದ್ರೆ ಎಷ್ಟು 3.14 ಬ್ರಾಕೆಟ್ ಸ್ಟಾರ್ಟ್. R1 ಅಂದ್ರೆ ಎಷ್ಟು 12 ಸ್ಕ್ವೇರ್ ಆಯ್ತು, ಏನ್ ಮಾಡ್ಬೇಕು 12 ಇಂಟು 12. H1 ಅಂದ್ರೆ ಎಷ್ಟು 220. ನನ್ನ ಮಾತು ಅರ್ಥ ಮಾಡ್ಕೊಳ್ಳಿ. R1 ಸ್ಕ್ವೇರ್ ಅಂದ್ರೆ 12 ಇಂಟು 12, H1 ಅಂದ್ರೆ 220 ಪ್ಲಸ್ ಪ್ಲಸ್ R2 ಅಂದ್ರೆ 8 ಅಲ್ಲಪ್ಪ, ಸ್ಕ್ವೇರ್ ಮಾಡಿದ್ರೆ 8 ಇಂಟು 8. H2 ಎಷ್ಟು ನೋಡಿ 60. H2 ನೋಡಿ ಎಷ್ಟಿದೆ 60. ಫೀಲ್ ಬರೋದಿದೆ. ಇದು ಮೊದಲನೇ ಸಿಲಿಂಡರ್, ಇದು ಎರಡನೇ ಸಿಲಿಂಡರ್. ಮೊದಲನೇ ಸಿಲಿಂಡರ್ ಫಾರ್ಮುಲಾ, ಎರಡನೇ ಸಿಲಿಂಡರ್ ಫಾರ್ಮುಲಾದಾಗ ಪೈ ಕಾಮ ತೆಗೆದೆ. ಪೈ ಕಾಮ ತೆಗೆದು ಪೈ ಅನ್ನ 3.14 ಬರದೆ. R1 ಅಂದ್ರೆ 12 ಸ್ಕ್ವೇರ್ ಮಾಡಿದ್ರೆ 12 ಇಂಟು 12. H1 ಅಂದ್ರೆ 220 ಪ್ಲಸ್ R2 ಅಂದ್ರೆ 8 ಸ್ಕ್ವೇರ್ ಮಾಡಿದ್ರೆ 8 ಇಂಟು 8. H2 ಅಂದ್ರೆ ಎಷ್ಟು 60. ಕ್ಲಿಯರ್ ಆಗಿದೆ. ಹೀಗೆ ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು ಅಷ್ಟೇ. V is equal to 3.14 ಬ್ರಾಕೆಟ್ ಸ್ಟಾರ್ಟ್ 12 ಇಂಟು 12 ಇಂಟು 220 ಎಷ್ಟು ಬರ್ತದೆ ಹೇಳಿ ಯಾರ್ಯಾರು ಹೇಳ್ರಪ್ಪ. 12 ಇಂಟು 12 ಎಷ್ಟು 144 ಅಲ್ಲ, ಇಂಟು ಎಷ್ಟು 220 ಎಷ್ಟು ಬರ್ತಂದ್ರೆ 31,680. ನೀವು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ ಆನ್ಸರ್. ನೆಕ್ಸ್ಟ್ 8 ಇಂಟು 64 64 ಇಂಟು 60 64 ಇಂಟು 60 ಎಷ್ಟು 3,840 ಇಷ್ಟ ಬಂದೈತಲ್ಲ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ V is equal to 3.14 ಬ್ರಾಕೆಟ್ ಸ್ಟಾರ್ಟ್ 31,680 3,840 ಕೂಡಿಸ್ಬೇಕು ಪ್ಲಸ್ 31,680 ಕೂಡಿಸಿದ್ರೆ ನಿಮ್ಗೇನ್ ಸಿಗುತ್ತೆ ಅಂದ್ರೆ 35,520. ಈಗ ಕೂಡ್ಸಾಕ ಬರ್ತಿಲ್ಲ, ಇಷ್ಟ ಬಂದೈತೆ ಆನ್ಸರ್ ನಿಮ್ದು. ಈಗ ಇದು 35,520ಕ್ಕ 314 ಗುಣಿಸಿ ಬಂದು ಉತ್ತರಕ್ಕೆ 2 ಸಲ ಅಂತ ಬಿಂದು ಕೊಡಬೇಕು. ನಾ ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿ ಹೇಳ್ತೇನೆ ನೋಡಿ. ನಿಮ್ಗೆ 35,520ಕ್ಕ 3.14 ಮಲ್ಟಿಪ್ಲೈ ಮಾಡಿದ್ರೆ 1,11,532.8 1,11,532.8. ನೀವು ಬೇಕಾದ್ರೆ ಮ್ಯಾನುವಲ್ ಆಗಿ ಮಲ್ಟಿಪ್ಲೈ ಮಾಡಬೇಕು. 35,520ಕ್ಕ 314 ಗುಣಿಸ್ರಿ ಇಷ್ಟು ಬರ್ತೈತಿ. ಅದಕ್ಕೆ ನೀವು 2 ಸಲ ಅಂತ ಬಿಂದು ಕೊಟ್ರಿ ಇಷ್ಟು ಬರ್ತೈತಿ. ಅರ್ಥ ಆಗತ್ತಾ. ಇದು V ಅದು ಎದರೊಳಗೈತಿ ಸೆಂಟಿಮೀಟರ್ ಕ್ಯೂಬ್ ಒಳಗೈತಿ. ಈ ಸೆಂಟಿಮೀಟರ್ ಕ್ಯೂಬ್ ಒಳಗಿದ್ದನ್ನ ನೀವು ಎದ್ರ ಕನ್ವರ್ಟ್ ಮಾಡಬೇಕು, ಗ್ರಾಮ್ ಕನ್ವರ್ಟ್ ಮಾಡಬೇಕು. ಯಾವ ರೀತಿ ಗ್ರಾಮ್ ಕನ್ವರ್ಟ್ ಮಾಡ್ತೀರಿ ಅಂದ್ರೆ 1 ಸೆಂಟಿಮೀಟರ್ ಕ್ಯೂಬ್ ಎಷ್ಟು ಗ್ರಾಮ್ ಮಾಡಬೇಕು 8 ಗ್ರಾಮ್. ಈಗ ನಿಮ್ ಕಡೆ ಎಷ್ಟು ಸೆಂಟಿಮೀಟರ್ ಕ್ಯೂಬ್ ಐತಿ 1,11,532.8 ಸೆಂಟಿಮೀಟರ್ ಕ್ಯೂಬ್ ಇದೆ. ಅದು ಎಷ್ಟು ಗ್ರಾಮ್ ಆಗುತ್ತೆ x ಗ್ರಾಮ್. ಕನ್ವರ್ಷನ್ ಮಾಡಕ್ ಬರ್ತೈತಲ್ಲ, 1 ಸೆಂಟಿಮೀಟರ್ ಕ್ಯೂಬ್ಗೆ 8 ಗ್ರಾಮ್ ಆದ್ರೆ ಇಷ್ಟು ಸೆಂಟಿಮೀಟರ್ ಕ್ಯೂಬ್ ಐತಿ, ಅದು x ಗ್ರಾಮ್. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ. x ಅವನ್ನೇ x 1,11,532.8 ಗೆ ಮಲ್ಟಿಪ್ಲೈ ಬೈ 8 ಮಾಡಿ ಕ್ರಾಸ್ ಮಲ್ಟಿಪ್ಲಿಕೇಶನ್. 1,11,532.8 ಗೆ ಮಲ್ಟಿಪ್ಲೈಡ್ ಬೈ 8 ಗುಣಿಸಿದ್ರೆ ನಿಮ್ಗೆ 8 9 2 2 6 2.4 ಗ್ರಾಮ್ ಸಿಗುತ್ತೆ. ಅದ ಆನ್ಸರ್ ಕಿಲೋಗ್ರಾಮ್ ಒಳಗೈತೆ ನೋಡಿ.
ಕಿಲೋಗ್ರಾಮ್ನಾಗ ಐತಿ. ಕಿಲೋ ಅಂದ್ರ 3 ಪೂಜೆ ಅಲ್ಲ, ಹಾಗಾದ್ರೆ ಇದು 8,92,262 ಗ್ರಾಮ್ ಅನ್ನ ಈ ಬಿಂದುನಲ್ಲಿ ಕಿಲೋ ಒಳಗ ಇಲ್ಲಿ ತಂದ್ಬಿಟ್ರ, 3 ಸ್ಥಾನ ಹಿಂದೆ ತಂದ್ರ. ಎಕ್ಸ್ ಎಷ್ಟು ಅಂದ್ರೆ 892 ಇರುತ್ತೆ ನೋಡ, ಇಲ್ಲಿ ಬಿಂದು 3 ಸ್ಥಾನ ಅಂತ ಹಿಂದೆ ಬರ್ತೈತಿ. ಅವಾಗ ಏನಾಗ್ತದೆ 892.2624 ಗ್ರಾಮ್ ಬರ್ತೈತಿ. ಏನ್ ಬರ್ತೈತಿ ಕಿಲೋಗ್ರಾಮ್. ಯಾಕೆ ಕಿಲೋ ಒಳಗೆ ಎಷ್ಟು ಪೂಜೆ ಇರ್ತಾವ? ಕಿಲೋ ಒಳಗೆ ಎಷ್ಟು ಪೂಜೆ ಇರ್ತಾವ? 3 ಪೂಜೆ. 3 ಪೂಜೆ ಅಂದ್ರೆ ಇದು 3 ಸ್ಥಾನ ಅಂತ ಹಿಂದೆ ಬರ್ತೈತಿ. 892 ಕೆಜಿ, 892.26 ಕೆಜಿ. ಏಳನೇ ಪ್ರಶ್ನೆ ಏನಿದೆ ಅಂದ್ರೆ 60 ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ ಒಂದು ಅರ್ಧಗೋಳದ ಮೇಲೆ, ಅಂದ್ರೆ 60 ಸೆಂಟಿಮೀಟರ್ ರೇಡಿಯಸ್ ಇರುವಂತಹ ಒಂದು ಹೆಮಿಸ್ಫಿಯರ್ ನ ಮೇಲೆ ಏನ್ ಮಾಡಲಾಗಿದೆ ಅಂದ್ರೆ ಒಂದು ಅದೇ ತ್ರಿಜ್ಯವನ್ನು ಹೊಂದಿರುವ ಒಂದು ಶಂಕುವನ್ನು ಇರಿಸಲಾಗಿದೆ. ಅಂದ್ರೆ ಅಷ್ಟೇ ತ್ರಿಜ್ಯ ಇರುವಂತಹ ಒಂದು ಶಂಕು, ಬಟ್ ಆ ಶಂಕುವಿನ ಹೈಟ್ ಕೊಟ್ಟಾಗ ಎಷ್ಟು? 120. ಅದೇ ಶಂಕುವಿನ ಹೈಟ್ ಅಷ್ಟೇ, ಓನ್ಲಿ ಶಂಕುವಿನ ಹೈಟ್ 120 ಸೆಂಟಿಮೀಟರ್. ಮತ್ತು ಅರ್ಧಗೋಳ ಮತ್ತು ಶಂಕು ಇಬ್ಬರದು ತ್ರಿಜ್ಯ ಎಷ್ಟು ಸೆಂಟಿಮೀಟರ್? 60 ಸೆಂಟಿಮೀಟರ್. ಇದ್ರ ತುಂಬಾ ಏನ್ ಮಾಡಿದ್ರೆ ಇದೊಂದು ಘನ ಇದೆ. ಈ ಟೋಟಲ್ ಘನವನ್ನ ಏನು ಮಾಡಲಾಗಿದೆ? ಒಂದು ಸಿಲಿಂಡರ್ ನಲ್ಲಿ ಇರಿಸಲಾಗಿದೆ. ತಿಳಿಲಿಲ್ಲ? ಇದನ್ನು ಒಂದು ಸಿಲಿಂಡರ್ ನಲ್ಲಿ ಇರಿಸಲಾಗಿದೆ. ಅದನ್ನ ಸಿಲಿಂಡರ್ ನ ಆಮೇಲೆ ತೆಗಿತಾನೆ. ಫಸ್ಟ್ ನೀವೇನ್ ಫೈಂಡ್ ಮಾಡ್ಬೇಕಂದ್ರೆ ಈ ಒಂದು ಘನದ ಒಟ್ಟು ಘನಫಲವನ್ನು ಕಂಡುಹಿಡಿಬೇಕು. ಇದನ್ನ ಎದಕ್ಕೆ ಕಂಡುಹಿಡಬೇಕು ಮುಂದೆ ಹೇಳ್ತೇನೆ ನಾನು. ಕ್ವಶನ್ ಇನ್ನು ಅರ್ಥ ಆಗಿದೆ, ನನ್ನ ಮಾತಾಡ್ತಾ ನೋಡ್ಕೊಂಡು. ಕ್ವಶನ್ ಅರ್ಥ ಏನಾಗಿತ್ತು ಅಂದ್ರೆ ಅರ್ಧಗೋಳದ ಮೇಲೆ ಒಂದು ಶಂಕುವನ್ನು ಇರಿಸಲಾಗಿದೆ. ಈಗ ನಾವೇನು ಮಾಡಬೇಕು? ಅರ್ಧಗೋಳದ ಘನಫಲ ಮತ್ತು ಶಂಕುವಿನ ಘನಫಲದ ಮೊತ್ತವನ್ನು ಕಂಡುಹಿಡಬೇಕು. ಅಂದ್ರೆ ಒಟ್ಟು ಘನಫಲವನ್ನು ಕಂಡುಹಿಡಬೇಕು. ಅದು ಮುಂದೆ ಯೂಸ್ ಆಗುತ್ತೆ. ಈಗ ಇದಕ್ಕೆ ನಾವು V1 ಅನ್ನೋಣಪ್ಪ, ಇದಕ್ಕೆ ನೋಡೋಣ V2 ಅನ್ನೋಣ. ಟೋಟಲ್ ಘನಫಲ V ಏನಾಗುತ್ತೆ ನೋಡ್ರಿ? V1 ಪ್ಲಸ್ V2. ಅವಾಗ V V1 ಅಂದ್ರೆ ಯಾವ ಗೋಳ? ಅರ್ಧಗೋಳ. ಏನಾಗುತ್ತೆ? 2/3 ಪೈ r ಕ್ಯೂಬ್ ಅರ್ಧಗೋಳ V1, 2/3 ಪೈ r ಕ್ಯೂಬ್. V2 ಅಂದ್ರೆ ಶಂಕು 1/3 ಪೈ r ಸ್ಕ್ವೇರ್. ಗೊತ್ತಾಗತ್ತ? ಈ ಒಟ್ಟು ಘನದ ಘನಫಲವನ್ನು ಕಂಡುಹಿಡಿಬೇಕು. ಸಿಲಿಂಡರ್ ಒಂದು ಕಾನ್ಸೆಪ್ಟ್ ಐತಿ, ಅದನ್ನ ನೆಕ್ಸ್ಟ್ ಬರ್ತದೆ. ಅರ್ಥ ಆಗತ್ತಾ? ಈ ಫಸ್ಟ್ ಇದನ್ನ ಬಿಡಿಸೋಣ. ಎಷ್ಟು ಇದ್ರಾಗ ಏನ್ ಕಾಮನ್ ತೆಗಿಬಹುದು? 2/3 ಪೈ r ಕ್ಯೂಬ್ ಅಂಡ್ 1/3 ಪೈ r ಸ್ಕ್ವೇರ್ ಒಳಗ ನಾವ್ ಏನ್ ಮಾಡ್ಬೋದು ಅಂದ್ರೆ 1/3 ಪೈ r ಸ್ಕ್ವೇರ್ ನ ಕಾಮನ್ ತೆಗಿಬಹುದು. 1/3 ಪೈ r ಸ್ಕ್ವೇರ್ ನ ಕಾಮನ್ ತೆಗೆದ್ರೆ ಇಲ್ಲಿ 2 ಉಳಿತಾ? ಪೈ r ಕ್ಯೂಬ್ ಒಳಗ r ಸ್ಕ್ವೇರ್ ತೆಗೆದ್ರೆ ಒಂದು r ಉಳಿತೈತಿ, 2r ಉಳಿತೈತಿ. ನೆಕ್ಸ್ಟ್ 1/3 ಪೈ r ಸ್ಕ್ವೇರ್ ಒಳಗ 1/3 ಪೈ r ಸ್ಕ್ವೇರ್ ತೆಗೆದ್ರೆ ಏನು ನೋಡಿ ಎಷ್ಟು ವ್ಯಾಲ್ಯೂಸ್ ಗಳನ್ನು ಬರ್ಕೋ. V 1/3 ಪೈ ಅಂದ್ರೆ 7th ಕ್ವೆಶ್ಚನ್ ಏನು ಕೊಟ್ಟಿಲ್ಲ ಅಂದ್ರೆ 22/7. ರೇಡಿಯಸ್ 60 × 60 ಬ್ರಾಕೆಟ್ ಸ್ಟಾರ್ಟ್ 2 × 60. 2 r ಅಂದ್ರೆ ಏನು? 2 × 60 ಪ್ಲಸ್ h ಅಂದ್ರೆ ಹೈಟ್ ಎಷ್ಟು ಬರ್ಕೊಂಡು ಕ್ಲಿಯರ್ ಆಗಿದೆ. ಅಪ್ಪ ಇನ್ನೊಮ್ಮೆ ಹೇಳಿ ಏನಿಪ್ಪ? 1/3 ಪೈ ಅಂದ್ರೆ 22/7, ರೇಡಿಯಸ್ 60 ಸ್ಕ್ವೇರ್ ಮಾಡಿದ್ರೆ 60 × 60 ಬ್ರಾಕೆಟ್ ಸ್ಟಾರ್ಟ್ 2r 2 × 60 ಪ್ಲಸ್ h ಅಂದ್ರೆ 120. ನೆಕ್ಸ್ಟ್ ಯಾವ ರೀತಿ ಸಾಲ್ವ್ ಆಗುತ್ತೆ ನೋಡ್ರಿ. 3 1 3 3 20 ಎಷ್ಟು? 60. V 6 12 12 24 264 ಒಂದು ಪೂಜಿ 2640. ಯಾರ್ಯಾರನ್ನ ಮಲ್ಟಿಪ್ಲೈ ಮಾಡಿದ್ರೆ 20 × 60 67 120 6 12 12 12 ತಡಿತಾರೆ. ಇದು ಮಲ್ಟಿಪ್ಲೈ ಮಾಡ್ರಪ್ಪ, ಇದೊಂದ್ಸರಿ ಕನ್ಫರ್ಮ್ ಮಾಡ್ಕೊಂಡು 22 × 60 × 20 ಮಲ್ಟಿಪ್ಲೈ ಮಾಡಿ ಎಷ್ಟು ನೋಡ್ರಿ? 2640 ಬರಲ್ಲ, ಒಂದು ಎಕ್ಸ್ಟ್ರಾ ಪೂಜೆ ಬರ್ತೈತಿ. ಎಷ್ಟಾಗ್ತದೆ? ಬಿಡಿ 10 100 1000 26,400. ಯಾರ್ಯಾರು ಮಲ್ಟಿಪ್ಲೈ ಮಾಡಿದ್ರೆ 22 × 60 × 20 ಮಲ್ಟಿಪ್ಲೈ ಮಾಡ್ರಿ 26,400. ಬ್ರಾಕೆಟ್ ಒಳಗೆ ಸಾಲ್ವ್ ಮಾಡೋಣ. 67 120 120 ಪ್ಲಸ್ 120 ಎಷ್ಟು? ಈಗ V 26,400ಗೆ 240 ಮಲ್ಟಿಪ್ಲೈ ಮಾಡಿದ್ರೆ ಇದನ್ನೇ ಮಾಡೋಣ ಡಿವೈಡೆಡ್ ಬೈ 7 ಅಂತ ಬಿಟ್ಟಿವೆ. ಡಿವೈಡೆಡ್ ಬೈ 7 ಅಂತ 22 × 60 × 20 26,400. ಇದು ಡಿವೈಡೆಡ್ ಬೈ 7 ಮತ್ತೆ ಇದಕ್ಕೆ ಇಂಟು ಎಷ್ಟು? 240. ಈಗ ಏನ್ ಮಾಡೋಣ ಅಂದ್ರಪ್ಪ ಮಲ್ಟಿಪ್ಲೈ ಮಾಡೋಣ. 26,400 ಇಂಟು ಎಷ್ಟು? 240. ಅದಕ್ಕೆ ಮಾಡೋಕೆ ಬಂದ ಉತ್ತರಕ್ಕೆ ಇದು ಬಂದ ಉತ್ತರಕ್ಕೆ ಮಾಡಬೇಕು ಡಿವೈಡೆಡ್ ಬೈ 7. ಡಿವೈಡೆಡ್ ಬೈ 7 ಆನ್ಸರ್ ಎಷ್ಟು ಬರ್ತಂದ್ರೆ 90514.2.857.
ಆನ್ಸರ್ ಕನ್ಫರ್ಮ್ ಮಾಡ್ರಿ. ದಶಮಾಂಶದಾಗೈತೆ ಭಿನ್ನರಾಶಿ ಆಗೈತೆ ನೋಡ್ರಿ, ಕನ್ಫರ್ಮ್ ಮಾಡ್ರಿ. ಹಂಗಂದ್ರೆ ಇಷ್ಟ ಇಲ್ಲ ಅದು. ಬಿಡಿ 10 100 1000 10,000 ಲಕ್ಷ 9,05,142.857 ಯಾವ ರೀತಿ ಬರ್ತಾ ಈ 26,400ಗೆ 240 ಗುಣಿಸಿದ ಮ್ಯಾಗ ಬಂದ ಉತ್ತರಕ್ಕೆ ಮಾಡ್ಬೇಕು, ಡಿವೈಡೆಡ್ ಬೈ 7. ಅರ್ಥ ಆಗುತ್ತಲ್ಲ? ಇದನ್ನ ಇಷ್ಟು ಬರ್ಕೋರಿ. ಇದು ಈ ಘನದ ಒಟ್ಟು ಘನಫಲ. ಇದು ಮುಂದೆ ಸೆಂಟಿಮೀಟರ್ ಇದ್ರೆ ಹಚ್ಬೇಕು, ಸೆಂಟಿಮೀಟರ್ ಕ್ಯೂಬ್. ಅರ್ಥ ಆಗುತ್ತಾ? ಈಗ ಏನಾದ್ರೆ ಜಸ್ಟ್ 50% ಸಾಲ್ವ್ ಆಗಿದೆ. ರಿಮೈನಿಂಗ್ 50% ಹೇಳ್ತೀನಿ, ಫಸ್ಟ್ ಇದನ್ನ ಬರ್ಕೋರಿ. ನೆಕ್ಸ್ಟ್ ಕ್ವಶನ್ ಏನ್ ಕಂಟಿನ್ಯೂ ಆಗುತ್ತೆ ಅಂದ್ರಪ್ಪ, ಈ ಒಟ್ಟು ಘನದ ಘನಫಲವನ್ನು ಕಂಡುಹಿಡಿದು ಎಷ್ಟು ಬಂತು? 9,05,142.857 ಸೆಂಟಿಮೀಟರ್ ಕ್ಯೂಬ್ ಬಂತು. ಈ ಒಟ್ಟು ಘನದ ಘನಫಲ ಇದೆ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಈ ಕ್ವಶನ್ ಒಳಗ ಒಂದು ಫುಲ್ ನೀರು ತುಂಬಿದ ಸಿಲಿಂಡರ್ ಒಳಗೆ ಇದನ್ನ ಹಾಕ್ತಾವ. ಒಂದು ಸಿಲಿಂಡರ್ ಐತಾ, ಆ ಸಿಲಿಂಡರ್ ತುಂಬಾ ನೀರು ಐತಪ್ಪ. ಆ ನೀರು ತುಂಬಿದ ಸಿಲಿಂಡರ್ ಒಳಗೆ ಇದನ್ನ ಎದ್ದು ಬಿಟ್ರ ಆಟೋಮೆಟಿಕ್ ನೀರ್ ಏನಾಗುತ್ತೆ? ತಳ ಚಲತನೇ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಂದು ಸಿಲಿಂಡರ್ ಒಳಗೆ ಇದನ್ನ ಎದ್ದೆ ಅಂತ ತಿಳ್ಕೊರಿ, ಅವಾಗ ಡಯಾಗ್ರಾಮ್ ಯಾವ ರೀತಿ ಇದೊಂದು ಸಿಲಿಂಡರ್ ಆತ. ಸಿಲಿಂಡರ್ ಒಳಗೆ ಇದನ್ನ ತಗೊಂಡೋಗಿ ಎದ್ದು ಬಿಟ್ಟಿ. ಮುಂಚೆಕ ಆ ಸಿಲಿಂಡರ್ ಒಳಗೆ ಫುಲ್ ನೀರು ತುಂಬಿತ್ತು. ಯಾವಾಗ ಇದನ್ನ ಎದ್ದು ಬಿಡ್ತೀವಿ, ಇದ್ರೊಳಗೆಲ್ಲ ನೀರೇನ ಬಿಡ್ತದೆ, ಚೆಲ್ಲಿ ಬಿಡ್ತದೆ. ಹಾಗಾದ್ರೆ ಇದ್ದ ನೀರೆಲ್ಲ ಚೆಲ್ಲಿ ಬಿಡ್ತಂದ್ರೆ ಆದ್ರೂ ಪೂರ್ತಿ ನೀರು ಚೆಲ್ಲಿರಂಗಿಲ್ಲ. ಸ್ವಲ್ಪ ಇಲ್ಲಿ ಸ್ವಲ್ಪ ನೀರು ಉಳಿದಿರ್ತೈತೆ, ಹೌದಲ್ಲ? ಇಲ್ಲಿ ಸ್ವಲ್ಪ ನೀರು ಉಳಿದಿರ್ತೈತಿ, ಇಲ್ಲಿ ಸ್ವಲ್ಪ ನೀರು ಉಳಿದಿರ್ತೈತಿ, ಇಲ್ಲಿ ಸ್ವಲ್ಪ ನೀರು ಉಳಿದಿರ್ತೈತಿ. ನಮಗ್ ಕ್ವಶನ್ ಏನ್ ಕೇಳೋಣ ಅಂದ್ರವ, ನೀರು ತುಂಬಿದ ಸಿಲಿಂಡರ್ ನಲ್ಲಿ ಈ ಘನವನ್ನ ನಾವು ಎದ್ದಿದಾಗ ಏನಾಗುತ್ತೆ ಅಂದ್ರೆ ಮ್ಯಾಕ್ಸಿಮಮ್ ನೀರು ಚೆಲ್ಲುತ್ತದೆ. ನಮ್ಗೆ ಚೆಲ್ಲಿದ ನೀರಿನ ಅವಶ್ಯಕತೆ ಇಲ್ಲ. ನಮ್ಗೆ ಯಾವ ನೀರಿನ ಅವಶ್ಯಕತೆ ಇದೆ ಅಂದ್ರೆ ಇದ್ರೊಳಗೆ ಉಳಿದ ನೀರಿನ ಅವಶ್ಯಕತೆ ಇದೆ. ಕ್ವಶನ್ ಹೋದ್ರಿ ಏನಿದೆ ಅಂದ್ರೆ 7ನೇ ಕ್ವಶನ್, ನೀರಿನಿಂದ ತುಂಬಿದ ನೇರ ವೃತ್ತಪಾದದ ಸಿಲಿಂಡರ್ನ ತಳವನ್ನು ಮುಟ್ಟುವಂತೆ ನೇರವಾಗಿ ಘನಾಕೃತಿಯನ್ನು ಮುಳುಗಿಸ್ಬಿಟ್ರೆ, ಯಾವ ಘನಾಕೃತಿಯನ್ನು ಮುಳುಗಿಸ್ಬಿಟ್ರೆ ಇದು ಐತಲ್ಲ ಅರ್ಧಗೋಳ ಶಂಕು, ಈ ಘನಾಕೃತಿಯನ್ನು ತಳ ಮುಟ್ಟು ಮುಳುಗಿಸ್ಬಿಟ್ರೆ ಏನಾಗುತ್ತಂದ್ರೆ ಸಿಲಿಂಡರ್ನ ತ್ರಿಜ್ಯ ಎಷ್ಟಪ್ಪ? ಸಿಲಿಂಡರ್ನ ತ್ರಿಜ್ಯ ಫಿಕ್ಸ್ ಸೇಮ್ ಐತೆ. ಸಿಲಿಂಡರ್ನ ತ್ರಿಜ್ಯ ಎಷ್ಟೈತಿ? 60 ಸೆಂಟಿಮೀಟರ್. ಮತ್ತೆ ಸಿಲಿಂಡರ್ದ ಎತ್ತರ ಪಟ್ಟಣ ಎಷ್ಟು? 180. ಅದು 180 ಫಿಕ್ಸ್ ಅದು. ಯಾಕೆ ಹೇಳ್ರಿ? ಇಷ್ಟು 120 ಐತೆ, ಇದು ಇಷ್ಟು 60 ಐತಿ. 120 ಪ್ಲಸ್ 60 ಎಷ್ಟು? ತಿಳಿಲ್ಲ. ಒಟ್ಟ ಇದು ನೋಡಿ, ಇಲ್ಲಿ ಮ್ಯಾಗ್ನು ಟಚ್ ಆಗೈತಿ, ತಳನು ಟಚ್ ಆಗೈತಿ. ಎಕ್ಸಾಕ್ಟ್ ಅದೇ ಸೈಜ್ ಇರುವಂತ ಒಂದು ಘನಾಕೃತಿಯನ್ನು ನಾವು ಸಿಲಿಂಡರ್ ಒಳಗೆ ಹಾಕಿವಿ. ಆಲ್ಮೋಸ್ಟ್ ಎಲ್ಲಾ ನೀರು ಚೆಲ್ಲೈತಿ, ಉಳಿದ ಸ್ವಲ್ಪ ನೀರು ಉಳಿದೈತದ. ಹಾಗಾದ್ರೆ 60 ಸೆಂಟಿಮೀಟರ್ ತ್ರಿಜ್ಯ 180 ಸೆಂಟಿಮೀಟರ್ ಎತ್ತರ ಇರುವ ಒಂದು ಸಿಲಿಂಡರ್ ಒಳಗೆ ಘನವನ್ನು ಹಾಕಿದಾಗ ನಮ್ಗೆ ಏನ್ ಕ್ವಶನ್ ಕೇಳೋಣ ಅಂದ್ರೆ ಆ ಸಿಲಿಂಡರ್ ನಲ್ಲಿ ಉಳಿದಿರುವ ನೀರಿನ ಪ್ರಮಾಣವನ್ನು ಕಂಡುಹಿಡಿ. ಅಂದ್ರೆ ಎಲ್ಲಿ ಉಳಿದೈತಿ ನೀರು? ಈ ಭಾಗದಾಗ ಉಳಿದಿರ್ತೈತೆ, ಇಲ್ಲಿ ಸ್ವಲ್ಪ ಮೂಲಾಗ ಸ್ವಲ್ಪ ನೀರು ಉಳಿದಿರ್ತೈತೆ. ಆ ಉಳಿದ ನೀರನ್ನ ಕಂಡುಹಿಡಿ. ನಮ್ಗೆ ಚೆಲ್ಲಿದ ನೀರು ಕೇಳಿಲ್ಲ. ನೀರು ಎಷ್ಟು ಚೆಲ್ಲಿದ್ ಗೊತ್ತನ? ಈ ಘನ ಎಷ್ಟಿದೆ ಅಷ್ಟು ನೀರು ಚೆಲ್ಲಿದೆ. ಎಷ್ಟು ನೀರು ಚೆಲ್ಲಿಸಿ? 9,05,142.857 ಸೆಂಟಿಮೀಟರ್ ಕ್ಯೂಬ್ ನಷ್ಟು ನೀರು ಚೆಲ್ಲೈತಿ. ಯಾಕೆ ಹೇಳ್ರಿ? ಇದ್ರ ಸೈಜ್ ಎಷ್ಟಿರ್ತೈತೆ ಅಷ್ಟೇ ನೀರು ಚೆಲ್ಲುತ್ತ. ಅವ ಶಾಣೆತನ ಮಾಡಿ ಚೆಲ್ಲಿದ ನೀರನ್ನ ಕೇಳಿಲ್ಲ. ಯಾಕಂದ್ರೆ ಚೆಲ್ಲಿದ ನೀರನ್ನು ನಾವು ಆಲ್ರೆಡಿ ಮಾಡ್ತೀವಿ, ಕಂಡಿಡಿದೆ. ಈಗ ನಮಗೆ ಉಳಿದ ನೀರು ಕಂಡಿಡಿ. ಉಳಿದ ನೀರು ನಿಮಗೆ ಬೇಕಾದರೆ, ನಿಮಗೆ ಉಳಿದ ನೀರು ರಿಮೈನಿಂಗ್ ವಾಟರ್, ಇಫ್ ಯು ವಾಂಟ್ ಅ ರಿಮೈನಿಂಗ್ ವಾಟರ್ ಯು ಹ್ಯಾವ್ ಟು ಸಬ್ಟ್ರಾಕ್ಟ್ ಏನಂದ್ರೆ ದಿಸ್ ಗಿವನ್ ಡಾಟಾ. ಈ ಕೊಟ್ಟಂತ ಮಾಹಿತಿಯನ್ನು ನೀವು ಕಳಿಬೇಕು. ಎದ್ರ ಕಳಿಬೇಕು? ಟೋಟಲ್ ನೀರೊಳಗೆ. ಟೋಟಲ್ ನೀರು ಅಂದ್ರೆ ಇದಲ್ಲ, ಇದಂದ್ರೆ ಟೋಟಲ್ ನೀರು. ಇದ್ರ ಟೋಟಲ್ ನೀರೊಳಗೆ ಏನ್ ಮಾಡಬೇಕು? ಚೆಲ್ಲಿದ ನೀರನ್ನ ಕಳಿಬೇಕು ನೀವು. ಚೆಲ್ಲಿದ ನೀರು ಯಾವಪ್ಪ? ಇದೇ ಚೆಲ್ಲಿದ ನೀರು. ಇದು ಎಷ್ಟೈತಿ ಅಷ್ಟ ನೀರು ಚೆಲ್ಲುತ್ತ, ಇದು ಎಷ್ಟೈತಿ ಅಷ್ಟ ನೀರು ಚೆಲ್ಲುತ್ತ. ಇದು ಇದ್ರೊಳಗಿರುವಂತ ಯಾವ ನೀರು? ಇದು ಒಟ್ಟು ನೀರು. ಇದು ಯಾವ ನೀರು? ಒಟ್ಟು ನೀರು. ಇದು ಒಟ್ಟು ನೀರು, ಇದು ಚೆಲ್ಲಿದ ನೀರು. ಚೆಲ್ಲಿದ ನೀರನ್ನ ಈಗ ಕಂಡುಹಿಡಿದೀವಿ. ಎಷ್ಟು? 9,05,142.857 ಇದು ಚೆಲ್ಲಿದ ನೀರು. ಇದು ಟೋಟಲ್ ನೀರು. ಅದ್ರಾಗ ಕಳೆದು ಬಿಟ್ರ ಒಟ್ಟು ನೀರಿನಲ್ಲಿ ಚೆಲ್ಲಿದ ನೀರನ್ನ ಕಳೆದು ಬಿಟ್ರ ನಮಗೆ ಯಾವ ನೀರು ಸಿಗುತ್ತೆ? ಉಳಿದ ನೀರು ಸಿಗುತ್ತೆ. ಫೀಲ್ ಬರೋದಿದೆ? ಹಾಗಾದ್ರೆ ಹೆಂಗಾರ ಮಾಡಿ ನಾವೇನ್ ಮಾಡ್ಬೇಕಂದ್ರೆ ಟೋಟಲ್ ನೀರು ಕಂಡುಹಿಡಿಬೇಕು. ಟೋಟಲ್ ನೀರು ಸಿಲಿಂಡರ್ ಒಳಗೆ ಇರ್ತೈತೆ. ಅದು ಅದ್ರ ಸೂತ್ರ ಏನು? πr²h. ಅದ್ರೊಳಗೆ ಏನ್ ಕಳಿಬೇಕಂದ್ರೆ 9,05,142.857 ಅನ್ನ ಕಳಿಬೇಕು. ಯಾಕಂದ್ರೆ ಆನ್ಸರ್ ಕಂಡುಹಿಡಿದ ಬಿಟ್ಟಿವಿ. ಕಂಡುಹಿಡಿದಲ್ಲಿ ಹೆಂಗ್ ಬಂದು ಗೊತ್ತಾಗಿತ್ತಲ್ಲ. ನೆಕ್ಸ್ಟ್ πr² ಸಾಲ್ವ್ ಮಾಡೋಣ. π ಅಂದ್ರೆ ಎಷ್ಟು? 22/7. ರೇಡಿಯಸ್, ಸಿಲಿಂಡರ್ ರೇಡಿಯಸ್ 60 ಇಂಟು 60. ಹೈಟ್ 180. ಅರ್ಥ ಆಗತ್ತಲ್ಲ? π ಅಂದ್ರೆ 22/7.
ಆರ್ ಅಂದ್ರೆ 68 ಸ್ಕ್ವೇರ್ ಮಾಡಿದ್ವಿ, ಮತ್ತೆ ಎಚ್ ಅಂದ್ರೆ 180 ಮೈನಸ್ ಒಳಗೆ 9,05,142.857 ಇವನಷ್ಟು ಮಲ್ಟಿಪ್ಲೈ ಮಾಡ್ಬೇಕು ನೀವು. 22 × 68 68 180 ಬಂದು ಉತ್ತರ ಡಿವೈಡೆಡ್ ಬೈ 7. ನೀವು ಸಾಲ್ವ್ ಮಾಡಿ ಮಲ್ಟಿಪ್ಲೈ ಮಾಡಿ ಹೇಳ್ರಿ ಅಂತ ನಾನು ಬರೀತೀನಿ, ಇಲ್ಲ ನಾನು ಸಾಲ್ವ್ ಮಾಡ್ತೀನಿ. 22 × 60 × 68 180 ಗುಣಿಸಿದ್ರೆ ಎಷ್ಟು ಬರ್ತಂದ್ರೆ 1,42,56,000 ಬರ್ತದೆ. ಆ 1,42,56,000ಗೆ ಡಿವೈಡೆಡ್ ಬೈ ಎಷ್ಟು ಮಾಡಬೇಕು? 7 ಡಿವೈಡೆಡ್ ಬೈ 7 ಮಾಡಿದ್ರೆ ನಿಮ್ಗೆ ಆನ್ಸರ್ ಎಷ್ಟು ಬರ್ತಂದ್ರೆ 2036571.43. ಅಂದ್ರೆ ಬಿಡಿ 10 100 1000 10,000 ಲಕ್ಷ 10 ಲಕ್ಷ 20,36,571.43 ಒಳಗೆ ಏನು ಕಳಿಬೇಕು? 9,05,142.857 ನೀವು ಕಳಿಬೇಕು. ಅಂದ್ರೆ ಇದು ಟೋಟಲ್ ನೀರು. 20,36,571 ಇದು ಟೋಟಲ್ ನೀರು. ಅದರೊಳಗೆ ನೀವೇನು ಕಳಿಬೇಕಂದ್ರೆ 9,05,142 ಕಳಿಬೇಕು. ನಾವು ಕಳಿತೇವೆ ನೋಡು. ಮೈನಸ್ ಎಷ್ಟು ಪದ 9051 ಮತ್ತೆ 42 905142.857 which is equal to ನಾನು ಮಾತಾಡ್ತಾ ಮಾಡ್ಕೊರಿ 1131428.57 ಸೆಂಟಿಮೀಟರ್ ಕ್ಯೂಬ್. ಆನ್ಸರ್ ಚೆಕ್ ಮಾಡ್ರಿ. ಆನ್ಸರ್ ಎದುರಾಗೈತಿ ಮೀಟರ್ ಕ್ಯೂಬ್ ನ ಕೇಳ ನಾವು ಮೀಟರ್ ಕ್ಯೂಬ್ ನ ಬರಿ ಅಂತ ಹೇಳಿ. ಸಿಲಿಂಡರ್ ನಲ್ಲಿ ಉಳಿದಿರೋ ಪ್ರಮಾಣ ಅಂದ್ರೆ ಇದು ಸೆಂಟಿಮೀಟರ್ ಕ್ಯೂಬ್ ಒಳಗೆ ಆನ್ಸರ್ ಬಂದೈತಿ. ನಾವ್ ಎದುರಾಗ ಕಂಡುಹಿಡಿಬೇಕಿಂದ ಮೀಟರ್ ಕ್ಯೂಬ್ ಅದನ್ನೊಂದು ಸಾಲ್ವ್ ಮಾಡು. ಇದು ಸೆಂಟಿಮೀಟರ್ ಕ್ಯೂಬ್ ಒಳಗೈತಿ. ನಾವು ನೇರ ಕನ್ವರ್ಟ್ ಮಾಡ್ಬೇಕು, ಮೀಟರ್ ಕ್ಯೂಬ್ ಕನ್ವರ್ಟ್ ಮಾಡ್ಬೇಕು. ಯಾವ ರೀತಿ ಅಂದ್ರೆ ಸೆಂಟಿಮೀಟರ್ ಎಷ್ಟು ಅಂದ್ರೆ ಕ್ಯೂಬ್ ಅಂದ್ರೆ 3 ಅದಾವ ಸೆಂಟಿಮೀಟರ್. ಸೆಂಟಿಮೀಟರ್ ಕ್ಯೂಬ್ ಅಂದ್ರೆ ಏನು? ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್. ಆ ಪ್ರತಿ ಒಂದು ಸೆಂಟಿಮೀಟರ್ ಅನ್ನ ಮೀಟರ್ ಕನ್ವರ್ಟ್ ಮಾಡ್ಬೇಕು. ಯಾವ ರೀತಿ ಅಂದ್ರೆ ಸೆಂಟಿಮೀಟರ್ ಅಂದರೆ ಮೀಟರ್ ಡಿವೈಡೆಡ್ ಬೈ 100 ಅಂದ್ರೆ ಸೆಂಟಿಮೀಟರ್ ಅಂದ್ರೆ ಏನು? ಮೀಟರ್ ಡಿವೈಡೆಡ್ ಬೈ 100. ಹಂಗಂದ್ರೆ ಇಲ್ಲಿ ಇವು ಸೆಂಟಿಮೀಟರ್ ಒಂದೇ ಇಲ್ಲ, 3 ಅದಾವ. ಅಂದ್ರೆ 3 ಸರಿ ಮಾಡ್ಬೇಕಂದ್ರೆ ಮೀಟರ್ ಬೈ 100 ಮೀಟರ್ ಬೈ 100 ಮೀಟರ್ ಬೈ 100 ಮಾಡ್ಬೇಕು. ಅವಾಗ ಏನಾಯ್ತಂದ್ರೆ ಅದು ಇದು 1131428.57 ಗೆ ನಾವೇನ್ ಮಾಡ್ಬೇಕಂದ್ರೆ ಡಿವೈಡೆಡ್ ಬೈ 100 3 ಸರಿ ಡಿವೈಡೆಡ್ ಬೈ 100 ಮಾಡ್ಬೇಕು. ಅಂದ್ರೆ 3 ಸೆಂಟಿಮೀಟರ್ ಕ್ಯೂಬ್ ಇದೆಯಲ್ಲಪ್ಪ 3 ಮೀಟರ್ ಕ್ಯೂಬ್ ಹಾಕು. ನೀ ಏನಾರ ಸೆಂಟಿಮೀಟರ್ ಕ್ಯೂಬ್ ಇದ್ದಿದ್ದು ಮೀಟರ್ ಕ್ಯೂಬ್ ಮಾಡ್ಬೇಕಂದ್ರೆ ಡಿವೈಡೆಡ್ ಬೈ 100 ಡಿವೈಡೆಡ್ ಬೈ 100 ಡಿವೈಡೆಡ್ ಬೈ 100 3 ಸರಿ ಡಿವೈಡೆಡ್ ಬೈ ಮಾಡ್ತೀವಿ ಅಂದಾಗ. ಯಾಕಂದ್ರೆ 1 ಸೆಂಟಿಮೀಟರ್ ಅಂದ್ರೆ ಮೀಟರ್ ಡಿವೈಡೆಡ್ ಬೈ 100 ಅಂದಾಗ ಅಂತ 3 ಸೆಂಟಿಮೀಟರ್ ಅದು ಅದಕ್ಕೆ 3 ಸರಿ ಡಿವೈಡೆಡ್ ಬೈ 100 ಡಿವೈಡೆಡ್ ಬೈ 100 ಡಿವೈಡೆಡ್ ಬೈ 100. ಅವಾಗ ಇದು 3 ಸರಿ 100 ಅಂದ್ರೆ 6 ಸೂಜದು ಅಂದ್ರೆ 6 ಸ್ಥಾನಕ್ಕೆ ಬಿಂದು ಕೊಟ್ರೆ 1 2 3 4 5 6 ಸ್ಥಾನಕ್ಕೆ ಬಿಂದು ಕೊಟ್ರೆ ಫೈನಲ್ ಆನ್ಸರ್ ಏನ್ ಬರ್ತಂದ್ರೆ 1.13142.857 ಮೀಟರ್ ಕ್ಯೂಬ್ ಆನ್ಸರ್. ಇದು ಫೈನಲ್ ಆನ್ಸರ್ ಅಂದ್ರೆ 1.131 ಬರ್ತದೆ. 1.13148 ಅಂದ್ರೆ ಇಲ್ಲಿ ಅಕಸ್ಮಾತ್ ನಿಮ್ಗೆ ಕಾಣ್ ಅಂದ್ರೆ ಇಲ್ಲಿ ಮ್ಯಾಗ ಬರ್ತದೆ ಆನ್ಸರ್. ಇದು ಎಷ್ಟದು 1.13142.857 ಮುಂದೆ ಯಾಕೆ ಯಾಕಂದ್ರೆ 1 ಸೆಂಟಿಮೀಟರ್ ಒಳಗೆ 100 ಇರ್ತೈತೆ ಅಂತ 3 ಅದು ಅದಕ್ಕೆ 6 ಸ್ಥಾನ ಅಂತ ಬರ್ತೈತಿ. 6 ಸ್ಥಾನ ಬಂದ್ರೆ 1.1314. ಆನ್ಸರ್ ಚೆಕ್ ಮಾಡ್ರಿ ಆಯ್ತಾ? ಕರೆಕ್ಟ್ ಇದೆ ಬರ್ಕೊಡಿ. 8ನೇ ಪ್ರಶ್ನೆ. 8ನೇ ಪ್ರಶ್ನೆ ಏನಿದೆ ಅಂದ್ರಪ್ಪ 8.5 ಸೆಂಟಿಮೀಟರ್ ವ್ಯಾಸವುಳ್ಳ ಒಂದು ಗೋಳಾಕಾರ ಇದೊಂದು ಗೋಳ ಇದೆ. ಅದರ ವ್ಯಾಸ ಎಷ್ಟು? 8.5 ಸೆಂಟಿಮೀಟರ್. ವ್ಯಾಸ 8.5 ಸೆಂಟಿಮೀಟರ್ ಆದರೆ ಅದರ ತ್ರಿಜ್ಯ ಎಷ್ಟು ಹೇಳ್ರಿ? 8.5 ಡಿವೈಡೆಡ್ ಬೈ 2. ಇದು 8.5 ಡಿವೈಡೆಡ್ ಬೈ 2 ಯಾರಿಗೆ ಸಂಬಂಧಪಟ್ಟಿದ್ದು? ಗೋಳಕ್ಕೆ ಸಂಬಂಧಪಟ್ಟಿದ್ದು. ಈ ಗೋಳದ ಮೇಲೆ ಒಂದು ಸಿಲಿಂಡರ್ ಅನ್ನು ಇರಿಸಲಾಗಿದೆ. ಸಿಲಿಂಡರ್ ದ ಹೈಟ್ ಎಷ್ಟು? 8 ಸೆಂಟಿಮೀಟರ್. ಮತ್ತೆ ಆ ಸಿಲಿಂಡರ್ ಏನು ಇದು ವ್ಯಾಸ ಇದೆ ನೋಡ್ರಪ್ಪ ಅಂತ ಅರ್ಥ ಮಾಡ್ಕೊಳ್ಳಿ. ಈ ವ್ಯಾಸವನ್ನು ಕಂಪೇರ್ ಮಾಡಿ ಈ ವ್ಯಾಸ ಕಂಪೇರ್ ಮಾಡಿ. ಇದು ಅತಿ ಚಿಕ್ಕ ವ್ಯಾಸ ಇದೆ, ಇದು ಅತಿ ದೊಡ್ಡ ವ್ಯಾಸ. ಇದು ದೊಡ್ಡ ವ್ಯಾಸ ಆಗಿದ್ರಿಂದ ಇದು ವ್ಯಾಸ ಎಷ್ಟು ಹೇಳ್ರಿ? 8.5 ಸೆಂಟಿಮೀಟರ್. ಅದರ ಅರ್ಥ ಎಷ್ಟು? 8.5 ಡಿವೈಡೆಡ್ ಬೈ 2. ಈ ವ್ಯಾಸ ಎಷ್ಟು? 2 ಸೆಂಟಿಮೀಟರ್. ಬರೀ 2 ಸೆಂಟಿಮೀಟರ್. ಆ 2 ಸೆಂಟಿಮೀಟರ್ ಬರೀ ವ್ಯಾಸ ಐತಂದ್ರೆ ತ್ರಿಜ್ಯ ಎಷ್ಟು ಹೇಳ್ರಿ? 1 ಸೆಂಟಿಮೀಟರ್. ಯಾಕೆ ಹೇಳ್ರಿ? 2 ಸೆಂಟಿಮೀಟರ್ ನ ಅರ್ಥ ಎಷ್ಟು? 1 ಸೆಂಟಿಮೀಟರ್. ಈಗ ನಮ್ಗೆ ಕ್ವಶನ್ ಕೇಳೋದಂದ್ರೆ ಈಗ ಒಂದು ಹುಡುಗಿ ಏನ್ ಮಾಡಾಳಂದ್ರೆ ಇದ್ರ ಘನಫಲವನ್ನು ಆಲ್ರೆಡಿ ಕಂಡುಹಿಡಿದ್ಬಿಟ್ಟ. ಇದ್ರ ಘನಫಲ ಎಷ್ಟು ಐತಂತ ಹೇಳಂದ್ರೆ v is equal to 345 ಸೆಂಟಿಮೀಟರ್ ಕ್ಯೂಬ್ ಅಂತ ಆನ್ಸರ್ ಕೊಟ್ಟಾರ. ನಾವೇನ್ ಮಾಡ್ಬೇಕಂದ್ರೆ ಈ ಕೊಟ್ಟಂತ ಆನ್ಸರ್ ಕರೆಕ್ಟ್ ಐತ ತಪ್ಪ ಐತೆ ನಾವು ಏನ್ ಮಾಡ್ಬೇಕು? ಇದ್ರ ಘನಫಲವನ್ನು ಕಂಡುಹಿಡಿಬೇಕು. ಯಾವ ರೀತಿ?
ಅರ್ಧ ಗೋಳದ ಘನಫಲ V1, ಇದು ಗೋಳದ ಘನಫಲ V1, ಸಿಲಿಂಡರ್ ಘನಫಲ ನಾವೇನ್ ಮಾಡಬೇಕು, V1 ಪ್ಲಸ್ V2 ಅಂತೇಳಿ ಟೋಟಲ್ ಒಟ್ಟು ಘನಫಲ V ಅಂತ ಹೇಳಿ ಕಂಡುಹಿಡಿಬೇಕು. ಒಂದ್ ವೇಳೆ V ಏನಾರ 345 ಬಂತಂದ್ರೆ ಆ ಹುಡುಗಿ ಹೇಳಿದಂತ ಆನ್ಸರ್ ಏನೈತಿ, ಕರೆಕ್ಟ್ ಐತಿ, ಇಲ್ಲ ನಮ್ಮ ಆನ್ಸರ್ ಕರೆಕ್ಟ್ ಐತಿ. ಇದು ತಿಳಿಲ್ಲ ಯಾವ ರೀತಿ ಸಾಲ್ವ್ ಮಾಡಪ್ಪ. ಮತ್ತೆ ಇನ್ನೊಂದು ರೇಡಿಯಸ್ ಇಲ್ಲಿ 8.5 ಡಿವೈಡೆಡ್ ಬೈ 2 ಐತಿ, ಇಲ್ಲಿ ರೇಡಿಯಸ್ 1 ಐತಿ. ಯಾವಾಗ ಸಿಲಿಂಡರ್ ಅಂತ ಬರ್ತೈತಿ ಅವಾಗ ರೇಡಿಯಸ್ ಏನು ಯೂಸ್ ಮಾಡ್ತೀವಿ 1, ಯಾವಾಗ ಗೋಳ ಅಂತ ಬರ್ತೈತಿ ಅಲ್ಲಿ ರೇಡಿಯಸ್ 8.5 ಡಿವೈಡೆಡ್ ಬೈ 2. ಎರಡೂ ಸಂದರ್ಭದಲ್ಲಿ ಪೈನ ಬೆಲೆ 3.14 ಅಂತ ಬಳಸ್ತೀವಿ. ಅರ್ಥ ಆಗತ್ತಾ? ಇದೊಂದು ತಲೆಗಲ್ಲಿ ಲಕ್ಷ್ಯ ಇರಲಿ. ಮತ್ತೆ ಆ ಆರ ಬೇರೆ ಈ ಆರ ಬೇರೆ, ಅದಕ್ಕೆ ನಾವು ಕನ್ಫ್ಯೂಷನ್ ಆಗ್ಬಾರ್ದು ಅಂತ ಹೇಳಿಪ್ಪ. ಇದಕ್ಕೆ R1 ಅಂತೀನ, ಇದಕ್ಕೇನಂತೀವಿ, ಕನ್ಫ್ಯೂಷನ್ ಆಗಲ್ಲ. ನೆಕ್ಸ್ಟ್ V is equal to V1 ಅಂದ್ರೆ ಗೋಳದ ಘನಫಲದ ಸೂತ್ರವೇನು, ವ್ಯಾಲ್ಯೂಮ್ ಆಫ್ ಸ್ಪಿಯರ್ ದಟ್ ಇಸ್ 4/3 ಪೈ R1 ಕ್ಯೂಬ್. ಅರ್ಥ ಆಗಲ್ಲ? ಇದಕ್ಕೆ R1 ಅಂತ ನೆನಪಲ್ಲ, ಇದೇನಿದೆ R1, ಇದೇನು R2, ಅದು ಗೋಳ ಆಗಿದ್ರಿಂದ 4/3 ಪೈ R1 ಕ್ಯೂಬ್. ಸಿಲಿಂಡರ್ ಪೈ R2 ಸ್ಕ್ವೇರ್ H. ಅರ್ಥ ಆಗುತ್ತಾ? ಎರಡು ರಾಗಗಳು ಬಹಳ ತೆಲಿ ಉಪಯೋಗಿಸಿದ್ರೆ ನಾವು ಓನ್ಲಿ ಏನು ಕಾಮನ್ ತೆಗಿಬೋದು, ಪೈ ಬಿಟ್ಟು ಬೇರೆ ಏನು ಕಾಮನ್ ತೆಗಿಬಾರದು. ಅದಕ್ಕೆ ಪೈ ಎಷ್ಟೋ ತೆಗಿಯೋದು, ಪೈ ಕಾಮನ್ ತೆಗೆದುಬಿಟ್ರೆ ಏನಾಗ್ತದೆ, 4R1 ಕ್ಯೂಬ್ ಡಿವೈಡೆಡ್ ಬೈ 3 ಪ್ಲಸ್ ಇಲ್ಲೇ R2 ಸ್ಕ್ವೇರ್ H. ಇದರಂದು ಪೈ ಹೋಗುತ್ತಾ, ಅದರಂದು ಏನು ಹೋಗುತ್ತೆ, ಪೈ ಹೋಗುತ್ತೆ. ಪೈ ತೆಗೆದು ಉಳ್ಕಿದ್ದಲ್ಲ ಆಸ್ ಇಟ್ ಇಸ್ ಬರ್ತದೆ. ಈಗ ವ್ಯಾಲ್ಯೂಸ್ ಗೊತ್ತದ ಬರೀರಿ. ಪೈ ಅಂದ್ರೆ ಎಷ್ಟು, 3.14 ಬ್ರಾಕೆಟ್ ಸ್ಟಾರ್ಟ್ 4. R1 ಅಂದ್ರೆ 8.5 ಕೆಳಗ ಡಿವೈಡೆಡ್ ಬೈ 2 ಇದೊಂದು 3 ಐತಲ್ಲ, 3 ಅಂದ್ರೆ ನೋಡ್ರಲ್ಲ 4/3 ಗೆ 4/3 8.5 ಡಿವೈಡೆಡ್ ಬೈ 2 R1 ಕ್ಯೂಬ್ ಬರ್ದೆ. ನೆಕ್ಸ್ಟ್ ಪ್ಲಸ್ R2 ಸ್ಕ್ವೇರ್, R2 ಅಂದ್ರೆ 1 ಬರ್ದ್ರು ಅಷ್ಟೇ, ಬಿಟ್ರು ಅಷ್ಟೇ. 1 ಅಂದ್ರೆ 1 ಸ್ಕ್ವೇರ್ ಅಂದ್ರೆ 1 ಡೈರೆಕ್ಟ್ H ಬರ್ದು. H ಅಂದ್ರೆ ನೀವು 1 ಸ್ಕ್ವೇರ್ ಇಂಟು 8 ಅಥವಾ 1 ಸ್ಕ್ವೇರ್ ಇಂಟು H ಬರ್ದು 8 ಬರ್ತದೆ. ಯಾಕೆ 1 ಸ್ಕ್ವೇರ್ ಅಂದ್ರೆ 1 8 ಏನು ಹೊರಗೆ ಬೀಳಲ್ಲ. ಈ ಎರಡು ಗೊತ್ತಾ, ಇದೊಂದು 4 ಗೊತ್ತಾ, ಹೌದನಲ್ಲ? ಮತ್ತೆ ಏನಾಗುತ್ತೆ ನೋಡು, 3 ಏನಾಗುತ್ತೆ ಹೋಗಲ್ಲಿದ್ದು ಡೈರೆಕ್ಟ್ ಏನು ಮಾಡ 3.14 ಬರೀಪ 8.5 ಇಂಟು 8.5 ಡಿವೈಡೆಡ್ ಬೈ 2 3 ಎಷ್ಟು ಡಿವೈಡೆಡ್ ಬೈ 6 ಮಲ್ಟಿಪ್ಲೈ ಮಾಡ್ರಿ. 8.5 3 ಸಲ ಗುಣಿಸಿದ್ರ 614.125 ಬಂದಿದೆ. 614.125 ಡಿವೈಡೆಡ್ ಬೈ ಮಾಡ್ಬೇಕಂದ್ರೆ ಇಲ್ಲಿ 2 3 ಎಷ್ಟು 6. ಅದಕ್ಕೆ ನಾವು ಡಿವೈಡೆಡ್ ಬೈ 6 ಮಾಡಿದ್ರೆ ಅದೆಷ್ಟು ಬರ್ತಂದ್ರೆ 102.354. ಭಾಳ ಅದಾವ, 6 ಡಿಜಿಟ್ ಅದಾವ, ನಾವು ಬರೀ 3 ಡಿಜಿಟ್ ಅಷ್ಟೇ. 102.354 ಪ್ಲಸ್ ಎಷ್ಟು ಅದು, ಪ್ಲಸ್ ಎಷ್ಟೈತಿ 8. ಅಲ್ಲೂ 102ಕ್ಕೆ 8 ಕೂಡಿಸಿದ್ರೆ ಎಷ್ಟು ಆಗುತ್ತೆ, 102ಕ್ಕೆ 8 ಕೂಡಿಸಿದ್ರೆ 110 ಆಗಲ್ಲ, 110.354. 2ಕ್ಕೆ 8 ಕೂಡಿಸಿದ್ರೆ 10, 110.354. ಈ 110.354ಕ್ಕೆ 3.14 ಮಲ್ಟಿಪ್ಲೈ ಮಾಡಿ ಎಷ್ಟದು, 110.354ಗೆ ಮಲ್ಟಿಪ್ಲೈಡ್ ಬೈ 3.14 which is equal to 346.511. ಕೇಳ್ರಿ ನನ್ನ ಮಾತು ಕೇಳ್ರಿಪ್ಪ, 346.5 ಇಲ್ಲಿ 345 ಬಂದಿದೆ. ಇದು 345, ಇದು 346.5 ಬಂದಿದೆ. ಆನ್ಸರ್ ಎಷ್ಟೈತೆ ನೋಡಿ, ಚೆಕ್ ಮಾಡಿ. ಕರೆಕ್ಟ್ ಐತೆ, 346 ಐತೆ. ಹಾಗಂದ್ರೆ ಆ ಹುಡುಗಿದ ಏನಾಗಿದೆ ಒಂದು ವ್ಯಾಲ್ಯೂ ಐತೆ ಕಡಿಮೆ ಐತಿ. ಕರೆಕ್ಟ್ ಆನ್ಸರ್ ಯಾವುದು, 346.511 ಸೆಂಟಿಮೀಟರ್ ಬರ್ತದೆ.